ದಕ್ಷಿಣೇ ಲಕ್ಷ್ಮಣೋ ಯಸ್ಯ ವಾಮೇತು ಜನಕಾತ್ಮಜ ಪುರತೋ ಮಾರುತಿರ್ಯಸ್ಯ ತಂ ವಂದೇ ರಘುನಂದನಂ. ಭಾರ್ಗವಪುರಿ ಕಲ್ಯಾಣ ರಾಮಚಂದ್ರ ಸ್ವಾಮಿ ದೇವಸ್ಥಾನ ಅಂತ ಕೂಡ ಹಿರೇಮಗಳೂರಿನ ಕೋದಂಡರಾಮನನ್ನ ಕರೆಯುವಂತ ಒಂದು ಕ್ರಮ. ಆಂಜನೇಯನಿಗೆ ಮೂರ್ತಿ ಇಲ್ಲ, ಸೀತಾ ಲಕ್ಷ್ಮಣರ ಸ್ಥಾನ ಬದಲಾಗಿದೆ. ನೀನು ಪರಾಕ್ರಮಿ ಇದ್ರೆ, ಶೂರನಿದ್ರೆ, ವೀರನಿದ್ರೆ, ನಿನಗೆ ಸಾಮರ್ಥ್ಯವೇ ಇದ್ರೆ, ನೀನು ಕ್ಷತ್ರಿಯನೇ ಆಗಿದ್ರೆ ಇದನ್ನೆಲ್ಲ ಮುರಿದು ತೋರಿಸುವಂತ ಯಾರು ಏನು ಹೇಳಿರಲಿಲ್ಲ. ಪ್ರತ್ಯಂಚಾರೋಪಣಕ್ಕಾಗಿ ಧನಸ್ಸನ್ನು ಬಗ್ಗಿಸ್ತಾ ಇರುವಾಗ ಧನಸ್ ತಾನೇ ಮುರಿದಿತ್ತು, ಆದ್ರೆ ಜನ ಅದೇ ಮುರಿತು ಅಂತ ಹರಡಲಿಲ್ಲ. ಇವತ್ತವರೆಗೂ ನಾವು ರಾಮ ಶಿವಧನಸ್ಸನ್ನು ಮುರಿದು ಮದುವೆ ಆದ ಅಂತ ಹೇಳ್ತಾರೆ. ಕ್ಷತ್ರಿಯರನ್ನ ರಾಮ ನೋಡ್ಕೊಂತಾನೆ, ನಾನು ಇನ್ಯಾವ ಕ್ಷತ್ರಿಯರನ್ನು ಕೊಲ್ಲೋದಿಲ್ಲ. ಮತ್ಸ್ಯದಿಂದ ಹಿಡಿದು ರಾಮಾವತಾರದವರೆಗೂ, ಪರಶುರಾಮರ ಅವತಾರದಲ್ಲೂ ಎಲ್ಲೂ ನಮಗೆ ವಿವಾಹ ಪ್ರಸಂಗ ಇಲ್ಲ. ಅವರು ಸಂಜೆ ಕಾರ್ಯಕ್ರಮ ಮುಗಿಸಿ, ಸಂಹಾರ ಕಾರ್ಯಕ್ರಮ ಮುಗಿಸಿ ಹೋಗಬೇಕು, ಆಗ ಅಷ್ಟು ಅರ್ಜೆಂಟ್ ಬಿಸಿ ಶೆಡ್ಯೂಲ್ ಅಲ್ಲಿ ಬಂದಿದ್ದಾರೆ. ಮದುವೆ ಆದ್ಮೇಲೂ ಕೂಡ ಈ ರೀತಿಯಾದಂತಹ ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡೋದು, ಯಾರಿಗೆ ಯಾರು ಮದುವೆಯಲ್ಲಿ ಭಾಗವಹಿಸ್ಲಿಕ್ಕೆ ಆಗಿಲ್ವೋ ಅವರಿಗೋಸ್ಕರ. ಇದೇ ಬುದ್ಧ ಅವತಾರ ಅನ್ನುವಂಥದ್ದನ್ನು ಕೂಡ ಒಂದಷ್ಟು ಜನ ಸಮರ್ಥಿಸ್ಕೊಂಡಿದ್ದಾರೆ. ಈ ಬುದ್ಧ ಅಲ್ವೇ ಅಲ್ಲ ಅಂತನೂ ಕೂಡ ಸಮರ್ಥಿಸ್ಕೊಂಡಿದ್ದಾರೆ. ಬುದ್ಧನಿಗೂ ಕೂಡ ಹೆಚ್ಚಾಗಿ ದೇವಸ್ಥಾನಗಳಿದೆ ಅನ್ನೋ ಕಾರಣಕ್ಕೋಸ್ಕರ ವೇದಗಳೇ ಇಲ್ಲ, ವೇದಗಳು ಸುಳ್ಳು, ವೇದಗಳೆಲ್ಲ ಮೌಢ್ಯವನ್ನು ಹೇಳುತ್ತೆ ಅನ್ನೋ ಹಾಗೆ ಪ್ರತಿಪಾದಿಸಿದಂತಹ ಇವತ್ತಿನ ಯಾರು ನಾವು ಬುದ್ಧ ಅಂತ ಕರೀತಾ ಇದ್ದೀವಿ, ಅವನು ವಿಷ್ಣು ಅವತಾರ ಅಂತ ಭಾವಿಸೋದು ಸ್ವಲ್ಪ ಕಷ್ಟವಾಗಿದೆ. ಪೂಜೆ ಪರಶುರಾಮರಿಗೆ ಮಾಡಿದ್ರೆ ಪ್ರಸನ್ನರಾದ ಪರಶುರಾಮರಿಂದ ನಾವೇನು ಪಡಿತೀವಿ? ಅವ್ರ ಹತ್ರ ಇರುವ ವಿಶೇಷವನ್ನು ಪಡಿತೀವಿ, ಅವರ ಕ್ರೋಧವನ್ನು ಪಡಿಬೇಕು. ಕಡೂರಲ್ಲಿ ಒಂದು ಹಳ್ಳಿ ಇದೆ, ತುರುನಹಳ್ಳಿ. ಮಹಾಭಾರತದ ಉತ್ತರನ ಪ್ರಸಂಗ ಏನು ಬರುತ್ತೆ, ಹಸುಗಳನ್ನು ಕತ್ಕೊಂಡು ಹೋಗೋದು, ಅದು ಇಲ್ಲ ಆಗಿದೆ. ಇಡೀ ಭಾರತದಲ್ಲಿ 22,000 ಹಳ್ಳಿಗಳಿಗೆ ರಾಮನ ಹೆಸರಿದೆ, 18,000 ಹಳ್ಳಿಗಳಿಗೆ ಕೃಷ್ಣನ ಹೆಸರಿದೆ, ಸುಮಾರು ಒಂದು 7,000 ಹನುಮಂತನ ಹೆಸರು. ಎಲ್ಲರಿಗೂ ಪೂಜಿಸಬೇಕು, ಗೌರವಿಸಿ. ಪೂಜೆಯೇ ಮಾಡೋದಿದ್ರೆ ರಾಮನಿಗೆ ಕೃಷ್ಣನಿಗೆ ಮಾಡಿ. ಎಲ್ರಿಗೂ ನಮಸ್ಕಾರ. ನಾನು ಶಶಾಂಕ ಹಿಂದೂ. ನೀವು ನೋಡ್ತಾ ಇದ್ದೀರಾ ಐಸಿರಿ ಟುಡೇ ಯೂಟ್ಯೂಬ್ ಚಾನಲ್. ನಾವಿವತ್ತಿರುವಂತಹದ್ದು ಚಿಕ್ಕಮಗಳೂರಿನಿಂದ 5-6 ಕಿಲೋಮೀಟರ್ ದೂರ ಇರುವಂತಹ ಹಿರೇಮಗಳೂರಿನ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿದ್ದೀವಿ. ಇಲ್ಲಿನ ಅರ್ಚಕರಾದಂತಹ ವೈಷ್ಣವ ಸಿಂಹ ಅವರು ಇವತ್ತು ನಮ್ಮೊಟ್ಟಿಗೆ ಮಾತಾಡಲಿಕ್ಕಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ವೈಕುಂಠ ಏಕಾದಶಿ ಬರ್ತಾ ಇರೋದ್ರಿಂದ ಇಲ್ಲಿ ಒಂದು ದೊಡ್ಡ ಉತ್ಸವ ಜರುಗುವಂತಹದ್ದಿದೆ. ಅದೆಲ್ಲದಕ್ಕಿಂತ ಮುಖ್ಯವಾದಂತಹ ವಿಚಾರ ಏನು ಅಂತ ಹೇಳಿದ್ರೆ, ಈ ದೇವಸ್ಥಾನಕ್ಕೆ ಪೌರಾಣಿಕ ಹಾಗೂ ಐತಿಹಾಸಿಕ ಹಿನ್ನೆಲೆಗಳಿದ್ದಾವೆ. ಈ ಊರಿಗೂ ಕೂಡ ಹಿನ್ನೆಲೆ ಅದೇ ರೀತಿಯಲ್ಲಿದೆ. ಹಾಗಾಗಿ ಆ ವಿಚಾರದ ಬಗ್ಗೆ ಒಂದಷ್ಟು ಚರ್ಚೆಯನ್ನು ಇಲ್ಲಿನ ಅರ್ಚಕರ ಜೊತೆ ಮಾತಾಡ್ತಾ ಹೋಗೋಣ. ಮೊದಲಿಗೆ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸೋಣ. ನಮಸ್ಕಾರ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಐಸಿರಿ ವಾಹಿನಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಭಾರ್ಗವಪುರಿ ಕಲ್ಯಾಣ ರಾಮಚಂದ್ರ ಸ್ವಾಮಿ ದೇವಸ್ಥಾನ ಅಂತ ಕೂಡ ಈ ಹಿರೇಮಗಳೂರಿನ ಕೋದಂಡರಾಮನನ್ನು ಕರೆಯುವಂಥ ಒಂದು ಕ್ರಮ. ಪುರಾಣದಲ್ಲಿ ನಮಗೆ ಮತ್ತು ಇತಿಹಾಸದಲ್ಲಿ ಸಿಗುವ ಹೆಸರಿದು. ಭಾರ್ಗವ ಎಂಬುದು ಪರಶುರಾಮರಿಗೆ ಇರುವಂತಹ ಇನ್ನೊಂದು ಹೆಸರು. ಭಾರ್ಗವ ಅನ್ನೋದು ಭೃಗುವಿನ ಗೋತ್ರದವರಿಗೆಲ್ಲ ಭಾರ್ಗವ ಅಂತ ಕರೆಯುವುದು ಕ್ರಮ. ಸೊ ಆ ಗೋತ್ರದವರಾದಂತಹ ಪರಶುರಾಮರು ಈ ಕ್ಷೇತ್ರದಲ್ಲಿ ಸ್ವಲ್ಪ ವರ್ಷ ನೆಲೆಸಿ ತಪಶ್ಚರಣೆ ಮಾಡಿ ಅವರು ಈ ಊರಲ್ಲಿದ್ದರಿಂದ ಅವರ ಸ್ಮರಣೆಯಲ್ಲಿ ಈ ಕ್ಷೇತ್ರಕ್ಕೆ ಭಾರ್ಗವಪುರಿ ಅಂತ ಹೆಸರು. ರಾಮನ ದೇವಸ್ಥಾನವೂ ಇಲ್ಲಿರೋದರಿಂದ ಆ ರಾಮ ಪರಶುರಾಮರಿಗೆ ಸಂಬಂಧಪಟ್ಟು ಇಲ್ಲಿ ಈ ಕ್ಷೇತ್ರದಲ್ಲಿ ನೆಲೆಸಿದ್ದಾನೆ. ಹಾಗಾಗಿ ಭಾರ್ಗವಪುರಿ ಕಲ್ಯಾಣ ರಾಮ ಎಂಬುದಾಗಿ ಕೂಡ ಇಲ್ಲಿ ಕ್ಷೇತ್ರದ ವಿಶೇಷ. ಸಾಮಾನ್ಯವಾಗಿ ನಾವು ಎಲ್ಲೆಲ್ಲಿ ರಾಮನ ದೇವಸ್ಥಾನಗಳನ್ನು ನೋಡ್ತೀವಿ, ರಾಮನ ಚಿತ್ರಗಳನ್ನು, ಭಾವಚಿತ್ರಗಳನ್ನು, ಧ್ಯಾನ ಶ್ಲೋಕಗಳನ್ನು ಗಮನಿಸುವಾಗೆಲ್ಲ ನಾವು ಕಾಣೋದು ಕ್ರಮ ಹೇಗಪ್ಪ ಅಂತಂದರೆ, ಮಧ್ಯದಲ್ಲಿ ರಾಮಚಂದ್ರನ ಎಡಗಡೆಗೆ ಸೀತೆ, ಬಲಭಾಗಕ್ಕೆ ಲಕ್ಷ್ಮಣ, ಮುಂದಗಡೆ ಆಂಜನೇಯ. ದಕ್ಷಿಣೇ ಲಕ್ಷ್ಮಣೋ ಯಸ್ಯ ವಾಮೇತು ಜನಕಾತ್ಮಜ ಪುರತೋ ಮಾರುತಿರ್ಯಸ್ಯ ತಂ ವಂದೇ ರಘುನಂದನಂ ಅಂತ ಧ್ಯಾನ ಶ್ಲೋಕ ಇರುವ ಕ್ರಮ. ಬಲಭಾಗದಲ್ಲಿ ಲಕ್ಷ್ಮಣ, ಎಡಕ್ಕೆ ಸೀತೆ ಇರಬೇಕಾದ ಸಂದರ್ಭದಲ್ಲಿ ನಮ್ಮ ಹಿರೇಮಗಳೂರಿನ ರಾಮನ ದೇವಸ್ಥಾನದಲ್ಲಿ ಕಾಣೋ ವ್ಯತ್ಯಾಸ ಏನಪ್ಪ ಅಂದರೆ, ಲಕ್ಷ್ಮಣ ಮತ್ತು ಹಾಗೂ ಸೀತಾಮಾತೆಯರ ಜಾಗ ಬದಲಾಗಿದೆ. ಯಾವ ಸ್ಥಾನದಲ್ಲಿ ಎಡಗಡೆಗೆ ಸೀತಾಮಾತೆ ಇರಬೇಕಿದ್ದಾಳೋ ಆ ಜಾಗದಲ್ಲಿ ಲಕ್ಷ್ಮಣಸ್ವಾಮಿ ಇದ್ದಾನೆ, ಬಲಭಾಗದಲ್ಲಿ ಲಕ್ಷ್ಮಣ ನಿಲ್ಲುವಂಥ ಜಾಗದಲ್ಲಿ ಸೀತಾಮಾತೆ ಇದ್ದಾರೆ. ಹೀಗೆ ಒಂದು ಸೀತಾ ಲಕ್ಷ್ಮಣರ ಸ್ಥಾನ ಬದಲಾಗಿದೆ ಅನ್ನೋದು ಒಂದು ವಿಶೇಷ. ಮತ್ತೊಂದು ವಿಶೇಷ ನಾವು ನಮ್ಮ ರಾಮನ ದೇವಸ್ಥಾನದಲ್ಲಿ ಹಿರೇಮಗಳೂರಲ್ಲಿ ಕಾಣುವುದೇನಪ್ಪ ಅಂದರೆ, ಆಂಜನೇಯನ ಮೂರ್ತಿ ಇಲ್ಲ. ಸಾಮಾನ್ಯ ರಾಮನ ಸನ್ನಿಧಿಯಲ್ಲಿ ನಾವು 4 ಮೂರ್ತಿಗಳನ್ನು ಒಟ್ಟಾಗಿ ಕಾಣುವುದು ಕ್ರಮ. ಸೀತಾ ಲಕ್ಷ್ಮಣ ರಾಮಚಂದ್ರ, ಕೆಳಗಡೆ ಕೂತಿರುವಂತಹ ವೀರಾಸನದಲ್ಲಿ ಕೂತು ರಾಮನ ಕಡೆಗೆ ಮುಖ ಮಾಡಿ ನಮಸ್ಕಾರ ಮಾಡ್ತಿರುವಂತಹ ಆಂಜನೇಯ ಸ್ವಾಮಿ, ಹೀಗೆ ಕಾಣುವುದು ಕ್ರಮ. ಆದರೆ ಇಲ್ಲಿ ಆಂಜನೇಯನಿಗೆ ಮೂರ್ತಿ ಇಲ್ಲ, ಸೀತಾ ಲಕ್ಷ್ಮಣರ ಸ್ಥಾನ ಬದಲಾಗಿದೆ. ಇದಕ್ಕೆ ಹಿಂದಿನ ಕಾರಣ ಏನು, ಯಾವ ಕಾರಣಕ್ಕಾಗಿ ಹೀಗೆ ವ್ಯತ್ಯಾಸವಾಗಿದೆ ಅಂತ ನೋಡೋದಾದರೆ, ರಾಮಾಯಣದ ಬಾಲಕಾಂಡದ ಪ್ರಸಂಗ. ರಾಮಚಂದ್ರ ಹಾಗೂ ಸೀತಾಮಾತೆಯರಿಗೆ ವಿವಾಹ ಸಂಪನ್ನವಾಗಿದೆ, ಲಕ್ಷ್ಮಣಾದಿಗಳಿಗೂ ವಿವಾಹ ಸಂಪನ್ನವಾಗಿದೆ. ಎಲ್ಲರೂ ವಿವಾಹೋತ್ತರ ಮಿಥಿಲೆಯಿಂದ ಹೊರಟು ಅಯೋಧ್ಯೆಗೆ ಹೋಗ್ತಾ ಇದ್ದಾರೆ. ಹಾಗೆ ಹಿಂತಿರುವಾಗ ಸಂದರ್ಭದಲ್ಲಿ ಪರಶುರಾಮರು ಬಂದು ರಾಮನ ಮೇಲೆ ಏಕಾಏಕಿ ತಮ್ಮಲ್ಲಿದ್ದ ವಿಷ್ಣು ಧನಸ್ಸನ್ನು ಎತ್ಕೊಂಡು ಬಂದು, ಇದಕ್ಕೆ ಪ್ರತ್ಯಂಚಾರೋಪಣ ಮಾಡ್ತೀಯನಪ್ಪ, ನಿನ್ನ ಪೌರುಷವನ್ನು ಪರಾಕ್ರಮವನ್ನು ಕೇಳಿದೆ ನಾನು, ನೀನು ನಿಜವಾಗಲೂ ಪರಾಕ್ರಮಿಯೇ ಆದರೆ ಈ ವಿಷ್ಣು ಧನಸ್ಸಿಗೆ, ವೈಷ್ಣವ ಧನಸ್ಸಿಗೆ ನೀನು ಪ್ರತ್ಯಂಚಾರೋಪಣ ಮಾಡಿ ತೋರಿಸು, ಆಮೇಲೆ ಯುದ್ಧ ಮಾಡೋದೋ ಇಲ್ವಾ
ಅಂತ ಹೇಳ್ತೀನಿ ಅಂತ ಹೇಳಿ ರುಷ್ಟರಾಗಿ ಬಂದಿರ್ತಾರೆ. ಹಾಗೆ ರೋಷ ಬರೋದಕ್ಕೆ ಕಾರಣ, ಕೋಪ ಬರೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ರಾಮ ಸೀತಾ ವಿವಾಹ ಸಂದರ್ಭದಲ್ಲಿ ಶಿವಧನಸ್ಸನ್ನು ಭಂಗ ಮಾಡಿದ್ದಾನೆ. ಅದು ಎಲ್ಲರಿಗೂ ಗೊತ್ತಿರೋ ವಿಷಯ. ಅದು ಆ ಸಮಯದಲ್ಲಿ ಅದು ಎಲ್ಲ ಕಡೆ ಸುದ್ದಿಯಾಗಿರುತ್ತೆ, ಶಿವಧನಸ್ಸನ್ನು ರಾಮ ಮುರಿದಿದ್ದಾನೆ ಅಂತ. ಇದನ್ನು ಕೇಳಿಸ್ಕೊಂಡ ಪರಶುರಾಮರಿಗೆ ಈ ಹುಡುಗ ತನಗೆ ಶಕ್ತಿ ಇದೆ ಅಂತ ಹೇಳಿ ಶಕ್ತಿ ಪ್ರಯೋಗ ಮಾಡಿ ಪೂಜ್ಯ ವಸ್ತುವನ್ನೆಲ್ಲ ಮುರಿತಾ ಇದ್ದಾನೆ. ಭವಿಷ್ಯದಲ್ಲಿ ಇವನಿಗೆ ಏನಾದರೂ ಪಟ್ಟಾಭಿಷೇಕದ ಅವಕಾಶ ಸಿಕ್ಕಿ ಇವನು ಚಕ್ರವರ್ತಿ ಸಾಮ್ರಾಜ್ಯದ ಉತ್ತರಾಧಿಕಾರಿ ಆದ ಅಂತಾದರೆ, ಆಗ ಇವತ್ತು ಶಕ್ತಿ ದುರುಪಯೋಗ ಮಾಡೋ ಹುಡುಗ ನಾಳೆ ಅಧಿಕಾರದ ದುರುಪಯೋಗ ಮಾಡ್ತಾನೆ. ಪ್ರಜೆಗಳ ಮೇಲೆ ಹಿಂಸೆ, ಅತ್ಯಾಚಾರ, ದೌರ್ಜನ್ಯಗಳು ತನಗೆ ತೋಚದ ಹಾಗೆಲ್ಲ ಮಾಡ್ತಾನೆ. ಆಮೇಲೆ ಹೀಗೆ ಕೋಪ ಮಾಡಿಕೊಂಡು ಈ ಥರ ಅರ್ಥ ಮಾಡ್ಕೊಳ್ಳೋದು ಕಾರಣ ಕೂಡ ಒಂದು ಅರ್ಥದಲ್ಲಿ ಸರಿ ಇತ್ತು. ಯಾಕೆ ಅಂದರೆ, ಶಿವಧನಸ್ಸನ್ನು ಮುರಿಬೇಕು ಅಂತ ರಾಮನಿಗೆ ಯಾರೂ ಹೇಳಿರಲಿಲ್ಲ. ಹೌದು, ನೀನು ವಿವಾಹವಾಗಬೇಕು ಅಂದರೆ, ನಾನು ಸೀತೆಯನ್ನು ವಿವಾಹ ಮಾಡ್ತೀನಿ, ಅದಕ್ಕೆ ಎರಡು ಷರತ್ತುಗಳನ್ನಿಟ್ಟಿದ್ದರು. ವಿವಾಹಕ್ಕಾಗಿ ಇಟ್ಟಿದ್ದಲ್ಲ, ಧನಸ್ಸನ್ನೇ ನೋಡ್ತೀಯ ಅನ್ನೋದಾದರೆ ಅದನ್ನು ಎತ್ತಬೇಕು ಒಂದು, ಇನ್ನೊಂದು ಅದನ್ನು ಪ್ರತ್ಯಂಚಾರೋಪಣ, ಅದಕ್ಕೆ ಎದೆ ಏರಿಸಬೇಕು. ಇದೆರಡು ಮಾಡೋ ಮಗು ನಾನು ಸೀತೆಯನ್ನು ಕೊಟ್ಟು ವಿವಾಹ ಮಾಡ್ತೀನಿ ಅಂತ ಜನಕ ಮಹಾರಾಜರು ಹೇಳಿದರು. ನೀನು ಪರಾಕ್ರಮಿ ಇದ್ದರೆ, ಶೂರನಿದ್ದರೆ, ವೀರನಿದ್ದರೆ, ನಿನಗೆ ಸಾಮರ್ಥ್ಯವೇ ಇದ್ದರೆ, ನೀನು ಕ್ಷತ್ರಿಯನೇ ಆಗಿದ್ದರೆ ಇದನ್ನೆಲ್ಲ ಮುರಿದು ತೋರಿಸು ಅಂತ ಯಾರೂ ಏನು ಹೇಳಿರಲಿಲ್ಲ. ಹಾಗಾಗಿ ಇದು ಎಷ್ಟು ಹೇಳಿದ್ರೋ ಅದಕ್ಕೂ ಮೀರಿ ಮಾಡಿದ್ದ ರಾಮಚಂದ್ರ, ಶಿವಧನಸ್ಸನ್ನು ಮುರಿದಿದ್ದ. ಇದು ಪರಶುರಾಮರ ಕ್ರೋಧಕ್ಕೆ ಒಂದು ಕಾರಣ. ಹೀಗೆ ಒಂದು ಪಕ್ಷ ನೀವು ಮಾಡಲೂಬಹುದು, ಪೂಜ್ಯ ವಸ್ತುಗಳ ಮೇಲೆ ಶಕ್ತಿ ಪ್ರಯೋಗ ಮಾಡುವ ಅವಕಾಶಗಳು ಇದೆ. ಯಾವಾಗ, ಎಲ್ಲಿ ಅಂತಂದರೆ, ತಮ್ಮ ಮನೆಯಲ್ಲಿರೋ ವಸ್ತುಗಳಾಗಿದ್ದರೆ. ನಮ್ಮ ಮನೆಯಲ್ಲಿ ಏನೋ ಇದೆ ಅದನ್ನು ನಾವು ಹೇಗೋ ಉಪಯೋಗಿಸ್ಕೊತೀವಿ, ಅದನ್ನು ಹೇಗಾದರೂ ಬಳಸಿಬಿಡ್ತೀವಿ, ಅದ್ರ ಜೊತೆಗೆ ಏನಾದರೂ ಪ್ರಯೋಗ ಮಾಡ್ತೀವಿ, ಹೇಗಾದರೂ ವರ್ತಿಸ್ತೀವಿ, ಅದು ನಮಗೆ ಬಿಟ್ಟ ಸ್ವಾತಂತ್ರ್ಯ. ಅದನ್ನು ಪೂಜ್ಯ ವಸ್ತುವನ್ನು ಪೂಜನೀಯವಾಗಿ ಕಾಪಾಡಿಕೊಂಡ್ರೂ ಅದು ನಮಗೆ ಬಿಟ್ಟಿದ್ದು, ಇಲ್ಲವಾದರೂ ಅದು ನಮಗೆ ಬಿಟ್ಟಿದ್ದು. ಆದರೆ ಅದು ಇನ್ನೊಬ್ಬರ ಮನೆಯ ವಸ್ತುವಾಗಿತ್ತು. ಶಿವಧನಸ್ಸು ಜನಕ ಮಹಾರಾಜರ ಪೂರ್ವಿಕರಿಗೆ ನ್ಯಾಸಭೂತವಾಗಿ ಸಿಕ್ಕಿದ್ದು. ಇದನ್ನು ಇಟ್ಕೊಂಡು ಕಾಪಾಡಿಕೊಂಡು ಹೋಗಿ ಅಂತ ಹೇಳಿ ಪೂರ್ವಿಕರಿಗೆ ಸಿಕ್ಕಂತಹ ಪೂಜ್ಯ ವಸ್ತು, ಅದನ್ನು ಅವರು ಪೂಜೆ ಮಾಡಿಕೊಂಡು ಬಂದಿದ್ದಾರೆ. ಈ ಥರ ಮೂರಿ ಅಂತ ಹೇಳೂ ಇಲ್ಲ. ಅಲ್ಲ, ಅವರ ಪೂರ್ವಜರಿಗೆ ಪರಶುರಾಮ ಅಲ್ಲ, ಪೂರ್ವಿಕರಿಗೆ ಈಶ್ವರ ಮತ್ತು ವಿಷ್ಣುವಿನ ಮಧ್ಯದಲ್ಲಿ ಭಕ್ತರಲ್ಲಿ ಒಂದು ಜಗಳ ನಡೆದಿರುತ್ತೆ. ವಿಷ್ಣು ಶಕ್ತಿಶಾಲಿಯ, ಈಶ್ವರ ಶಕ್ತಿಶಾಲಿಯ, ಈ ಜಿಜ್ಞಾಸೆ ಹುಟ್ಟಿರುತ್ತೆ ಭಕ್ತರಲ್ಲಿ. ಆ ಜಿಜ್ಞಾಸೆಯನ್ನು ಎಲ್ಲರೂ ಹೋಗಿ ಬ್ರಹ್ಮನ ಹತ್ರ ಕೇಳಿರ್ತಾರೆ, ನಿಮಗೆ ಈ ಥರದೊಂದು ಅವಕಾಶ ಮಾಡಿಕೊಟ್ಟು ನಮಗೆ ಶಿವನ ಪರಾಕ್ರಮಿ ಅಥವಾ ವಿಷ್ಣುವ ಪರಾಕ್ರಮಿ ಅಂತ ತಿಳ್ಕೋಬೇಕು ಅನ್ನೋ ಒಂದು ಕುತೂಹಲ ಇದೆ ನಮಗೆ ಅಂತ ಎಲ್ಲರೂ ಹೋಗಿ ಪ್ರಾರ್ಥಿಸಿರ್ತಾರೆ. ಹಾಗೆ ಒಂದು ಬ್ರಹ್ಮನ ಮಾಯೆಯಲ್ಲಿ ಅವರಿಬ್ಬರು ಜಗಳ ಆಡಿರ್ತಾರೆ. ಕೊನೆಯಲ್ಲಿ ಇದು ಎರಡಕ್ಕೂ ಅಂತ್ಯವಿಲ್ಲ ಅಂತ ಹೇಳಿ ಕೊನೆಗೆ ಇಬ್ಬರು ತಮ್ಮ ಧನಸ್ಸುಗಳನ್ನು ಬಿಟ್ಟು ಹೋಗಿರ್ತಾರೆ. ಅದರಲ್ಲಿ ಈಶ್ವರ ತನ್ನ ಧನಸ್ಸನ್ನು ಜನಕ ಮಹಾರಾಜರ ಪೂರ್ವಿಕರಿಗೆ ಕೊಟ್ಟು ಹೋಗಿರ್ತಾರೆ. ವಿಷ್ಣು ಧನಸ್ಸನ್ನು ಭೃಗು ಮಹರ್ಷಿಗಳ ಪರಂಪರೆಯಲ್ಲಿ ಪರಶುರಾಮರ ಪೂರ್ವಿಕರಿಗೆ ಸಿಕ್ಕಿರುತ್ತೆ. ಸೊ ವೈಷ್ಣವ ಧನಸ್ಸು ಪರಶುರಾಮರ ಪೂರ್ವಿಕರ ಹತ್ರ ಇತ್ತು, ಶಿವಧನಸ್ಸು ಜನಕ ಮಹಾರಾಜನ ಪೂರ್ವಿಕರಿಗಿತ್ತು. ಸೊ ಹೀಗೆ ಅದು ನ್ಯಾಸಭೂತವಾಗಿ ಕಾಪಾಡಿಕೊಂಡು ಬಂದಿದ್ದರು. ಸೊ ಈಗ ಪರಶುರಾಮರಿಗೆ ಅನ್ಸೋದೇನಪ್ಪ ಅಂತಂದರೆ, ಇದು ಅಂತಹ ಪೂಜ್ಯ ವಸ್ತುವನ್ನು ಅವರು ಪೂಜ್ಯ ಭಾವದಲ್ಲಿ ಇಟ್ಟುಕೊಂಡಿದ್ದಾರೆ, ನ್ಯಾಸಭೂತವಾಗಿ ಸಂರಕ್ಷಿಸ್ಕೊಂಡು ಬಂದಿದ್ದಾರೆ. ಅಂಥದ್ದನ್ನೊಬ್ಬ ಮುರದೇ ಹಾಕ್ತಾನೆ ಅಂತಾದರೆ ಅದು ಅವನು ದುಸ್ಸಾಹಸಿ. ಸೊ ಇಂಥವನಿಗೆ ನಾಳೆ ಭವಿಷ್ಯದಲ್ಲಿ ಪಟ್ಟಾಭಿಷೇಕವಾದರೆ ಅದು ಏನೆಲ್ಲ ಮಾಡಬಹುದು ಅವನು ಉಪದ್ರವ ಅಂತ ಭಾವಿಸಿ ಪರಶುರಾಮರು ಕೊಂದೇ ಬಿಡ್ತೀನಿ ಅನ್ನೋ ಹಾಗೆ ವಿಷ್ಣು ಧನಸ್ಸನ್ನು ತಗೊಂಡು ಓಡೇ ಬರ್ತಾರೆ. ಇದು ವಾಸ್ತವವಾಗಿ ನೋಡಿದ್ರೆ ರಾಮ ಹೀಗೆ ದುಸ್ಸಾಹಸ ಮಾಡುವ ವ್ಯಕ್ತಿ ಅಲ್ಲ. ಹೌದು. ಆದರೆ ಅಲ್ಲಿ ಈ ಥರ ಭಾವ ಬಂದಿದ್ದ ಕಾರಣ ಏನಪ್ಪ ಅಂದರೆ, ಜನರ ಎಕ್ಸಾಜರೇಷನ್. ಅಲ್ಲಿ ರಾಮ ಉದ್ದೇಶಪೂರ್ಣವಾಗಿ ಧನಸ್ಸನ್ನು ಮುರಿದವನಲ್ಲ, ಭಕ್ತಿಪೂರ್ವಕವಾಗಿ ನಮಸ್ಕರಿಸಿದ್ದ. ಪ್ರತ್ಯಂಚಾರೋಪಣಕ್ಕಾಗಿ ಧನಸ್ಸನ್ನು ಬಗ್ಗಿಸ್ತಾ ಇರುವಾಗ ಧನಸ್ಸು ತಾನೇ ಮುರಿದಿತ್ತು. ಆದರೆ ಜನ ಅದೇ ಮುರಿತು ಅಂತ ಹರಡಲಿಲ್ಲ. ಇವತ್ತವರೆಗೂ ನಾವು ರಾಮ ಶಿವಧನಸ್ಸನ್ನು ಮುರಿದು ಮದುವೆ ಆದ ಅಂತ ಹೇಳ್ತಾ ಇದ್ದೀವಿ. ಸೊ ಇದು ಸಾಮಾನ್ಯ ಜನರು ಏನು ಮಾಡಿದ್ರು, ಇದು ರಾಮ ಮುರುದ ಅಂತ ಹರಡಿದ್ರು. ಸೊ ಯಾವಾಗ ಅದು ಪರಶುರಾಮರಿಗೆ ರಾಮ ಮುರುದ ಎಂಬುದಾಗೆ ಎಲ್ಲರ ಬಾಯಿಂದ ಕೇಳಲ್ಪಟ್ಟರು, ಆಗ ಅವ್ರಿಗೆ ಅನಿಸಿದ್ದು ಇವನು ಮುರಿತಾನೆ ಅಂತ. ಆದರೆ ಇವನ ಉದ್ದೇಶ ಏನಾಗಿರಬಹುದು, ಶಕ್ತಿಯ ದುರುಪಯೋಗ ಅಂತ ಭಾವಿಸಿದ್ರು. ದುಸ್ಸಾಹಸಿಕ ಅಂತ ಎಲ್ಲ ಅನ್ನಿಸಿ ಅವರು ಸಂಹಾರಕ್ಕೆ ಅಥವಾ ವಿಷ್ಣು ಧನಸ್ಸನ್ನು ಕೊಟ್ಟು ಅವನೊಂದು ಕೈ ನೋಡೇ ಬಿಡೋಣ ಅನ್ನೋ ಹಾಗೆ ಬಂದರು. ಅವರು ಬರೋ ಹೊತ್ತಿಗೆ ಇವರೆಲ್ಲ ವಿವಾಹ ಮುಗಿಸಿ ಅಯೋಧ್ಯೆಗೆ ತೆರಳುತ್ತಾ ಇದ್ದರು. ದಾರಿಯಲ್ಲಿ ಬಂದ ಪರಶುರಾಮರು ಅಡ್ಡ ಹಾಕಿ ವಿಷ್ಣು ಧನಸ್ಸನ್ನು ಕೊಟ್ಟು, ಪ್ರತ್ಯಂಚಾರೋಪಣ ಮಾಡಪ್ಪ, ಆದಮೇಲೆ ನಿನಗೆ ಯುದ್ಧ ಮಾಡೋದೋ ಇಲ್ಲವಾ ಅಂತ ಹೇಳ್ತೀನಿ. ರಾಮಚಂದ್ರ ಪ್ರತ್ಯಂಚಾರೋಪಣವನ್ನು ತುಂಬ ಲೀಲೆಯಾಗಿ ಮಾಡ್ತಾನೆ. ಮಾಡಿದ ನಂತರ ಆ ಪ್ರತ್ಯಂಚಾರೋಪಣ ಮಾಡಿದ ಶೈಲಿಯಲ್ಲೇ ಪರಶುರಾಮರಿಗಿದು ಇವನು ವಿಷ್ಣುವೇ ಅಂತ ಅರ್ಥ ಆಗೋಗುತ್ತೆ. ಇದೊಂದು ವಿಷ್ಣು ಧನಸ್ಸಿಗೆ ಪ್ರತ್ಯಂಚಾರೋಪಣ ಮಾಡುವ ಸಾಮರ್ಥ್ಯ ವಿಷ್ಣುವಿಗೆ ಮಾತ್ರ ಸಾಧ್ಯ. ಸೊ ಹಾಗೆ ಇವನು ಪ್ರತ್ಯಂಚಾರೋಪಣ ಮಾಡ್ತಾನೆ ಅಂತಾದರೆ ವಿಷ್ಣು ಧನಸ್ಸಿಗೆ ಇವನು ವಿಷ್ಣುವೇ ಕ್ಷತ್ರಿಯನ ರೂಪದಲ್ಲಿ ಬಂದಾಗಿದ್ದಾನೆ ವಿಷ್ಣು. ಸೊ ಕ್ಷತ್ರಿಯನ ರೂಪದಲ್ಲಿ ಬಂದಾಯಿತು ಅಂತ ಆದಮೇಲೆ ಕ್ಷತ್ರಿಯರನ್ನು ಇನ್ನು ಪರಶುರಾಮರಕ್ಕೊಂದು ವ್ಯವಸ್ಥೆ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಅವರ ಅವತಾರದ ಕೊನೆ ಸಮಾಪ್ತಿ ಅಂತ ಅವರಿಗೆ ಅರ್ಥವಾಗಿ ಅವರು ತಮ್ಮ ಅವತಾರವನ್ನು ಸಮಾಪ್ತಿ ಮಾಡಿ ಇನ್ನು ಕ್ಷತ್ರಿಯರನ್ನು ರಾಮ ನೋಡ್ಕೊತಾನೆ, ನಾನು ಇನ್ಯಾವ ಕ್ಷತ್ರಿಯರನ್ನು ಕೊಲ್ಲೋದಿಲ್ಲ ಅಂತ ಹೇಳಿ
ತಮ್ಮ ಅವತಾರವನ್ನು ಸಮಾಪ್ತಿ ಮಾಡಿ ರಾಮಸೀತೆಯರ ಹತ್ರ ಇದೇ ಪ್ರಸಂಗದಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾರೆ. ಏನು, ನೀವಿಬ್ಬರು ದಂಪತಿಗಳಾಗೋದನ್ನು ವಿವಾಹ ಮುಹೂರ್ತಕ್ಕೆ ಒಂದು ಮಿಥಿಲಾಪುರದಲ್ಲಿ ನೋಡೋಕ್ಕಾಗಿಲ್ಲ, ನನಗೆ ಆ ದರ್ಶನ ಕೊಡಿ, ನೀವು ದಂಪತಿಗಳಾಗ್ತಾ ಇದ್ದ ರೂಪವನ್ನು ತೋರಿಸಿ. ಇದು ಯಾಕೆ ಇದು ವಿಶೇಷವಾಗಿ ಅವರು ಪ್ರಾರ್ಥಿಸ್ತಾರೆ ಅಂತ ಆದರೆ, ವಿಷ್ಣುವಿನ ಅವತಾರಗಳು ಅಂತ ನಾವು ನೋಡಿದ್ರೆ ಪ್ರಮುಖ ಅವತಾರಗಳಲ್ಲಿ ದಶಾವತಾರ, 10 ಅವತಾರ ಅಂತ. ಅದರಲ್ಲಿ ರಾಮಾವತಾರ 7ನೇ ಅವತಾರ. ಇದಕ್ಕೂ ಹಿಂದೆ ಮತ್ಸ್ಯ ಕೂರ್ಮ ವರಾಹ ನಾರಸಿಂಹ ವಾಮನ ಪರಶುರಾಮ ಅಂತ ಆಗಿದೆ 6 ಅವತಾರಗಳು. ಆದರೆ ರಾಮಾವತಾರದ ವಿಶೇಷ ಏನಪ್ಪ ಅಂದರೆ, ಹಿಂದೆ ಎಲ್ಲೂ 6 ಅವತಾರದಲ್ಲಿ ವಿವಾಹ ಕಾರ್ಯಕ್ರಮ ಬಂದಿಲ್ಲ. ಮತ್ಸ್ಯದಿಂದ ಹಿಡಿದು ರಾಮಾವತಾರದವರೆಗೂ, ಪರಶುರಾಮರ ಅವತಾರದಲ್ಲೂ ಎಲ್ಲೂ ನಮಗೆ ವಿವಾಹ ಪ್ರಸಂಗ ಇಲ್ಲ. ಲಕ್ಷ್ಮೀ ನರಸಿಂಹ ಅಂತ ಪೂಜೆ ಮಾಡ್ತಾ ಇದ್ದೀವಿ ನಾವು. ಅವರೊಬ್ಬರಿಗೆ ಮಾತ್ರ ಲಕ್ಷ್ಮೀ ಸಹಿತವಾಗಿ ನರಸಿಂಹನಿಗೆ ಪೂಜೆ ನಡೀತಿದೆ. ಆದರೆ ಅವರೀರ್ವರೆಗೆ ವಿವಾಹವಾಯಿತಾ ಅಲ್ಲಿ ಅವತಾರದ ಅವಧಿಯಲ್ಲಿ ಅಲ್ಲೆಲ್ಲೂ ಉಲ್ಲೇಖವೂ ಇಲ್ಲ. ಅವರು ಆ ಅವತಾರದ ಅವಧಿಯನ್ನೇ ನೋಡಿದ್ರೆ ಅವರು ಸಂಜೆ ಕಾರ್ಯಕ್ರಮ ಮುಗಿಸಿ, ಸಂಹಾರ ಕಾರ್ಯಕ್ರಮ ಮುಗಿಸಿ ಹೋಗಬೇಕು ಅವರು. ಹಾಗೆ ಅಷ್ಟು ಅರ್ಜೆಂಟ್ ಬಿಸಿ ಶೆಡ್ಯೂಲಲ್ಲಿ ಬಂದಿದ್ದಾರೆ ನರಸಿಂಹಸ್ವಾಮಿ. ಹಾಗಿರುವಾಗ ಅವರು ವಿವಾಹವನ್ನು ಮಾಡಿಕೊಂಡು ಹೋದರು ಅಂತಿಲ್ಲ, ಲಕ್ಷ್ಮಿಯನ್ನು ತೊಡೆ ಮೇಲೆ ಕೂರಿಸ್ಕೊಂಡು ಅವರು ಶಾಂತರಾದರು ಅನ್ನೋ ಕಥೆ ಕೇಳ್ತೀವಿ ನಾವು. ಸೊ ಎಲ್ಲೂ ನಮಗೆ ಲಕ್ಷ್ಮೀ ನರಸಿಂಹರ ವಿವಾಹ ಕಾರ್ಯಕ್ರಮ ಕಾಣಲಿಲ್ಲ. ಹಾಗೂ ನಡೆದಿದ್ದರೆ ಅದು ದೇವತೆಗಳಿಗೆ ನಾವಿಬ್ಬರು ದಂಪತಿಗಳು ಅನ್ನೋದನ್ನು ತೋರಿಸಿದ್ದಾರೆ ಹೊರತು ಒಂದು ಕಾರ್ಯಕ್ರಮ ರೂಪದಲ್ಲೇ ನಡೆದಿಲ್ಲ. ಸೊ ಇದೊಂದೇ ನಮಗೆ ಮೊದಲನೇ ಅವತಾರ, ಲಕ್ಷ್ಮೀನಾರಾಯಣರು ಶಾಸ್ತ್ರೋಕ್ತ ರೀತಿಯಲ್ಲಿ ವಿವಾಹವಾದರು ಅನ್ನೋದನ್ನು ಕಾಣೋದು ನಮಗೆ. ಇದು ನಮಗೆ ಗೊತ್ತಿಲ್ಲ ಮನುಷ್ಯರಿಗೆ ರಾಮ ಯಾರು ಸೀತೆ ಯಾರು ಅಂತ. ನಾವೆಲ್ಲ ಇದನ್ನು ಲಕ್ಷ್ಮೀನಾರಾಯಣರ ವಿವಾಹ ಅಂತ ಭಾವಿಸಲಿಲ್ಲ, ಇದು ರಾಮಸೀತಾ ವಿವಾಹ ಅಂತ ಭಾವಿಸಿದ್ವಿ. ಆದರೆ ಇವರು ಯಾರು ಅಂತ ಗೊತ್ತು ದೇವತೆಗಳಿಗೆ, ಇವರು ಯಾರು ಗೊತ್ತು ಋಷಿಗಳಿಗೆ. ಅವರೆಲ್ಲರಿಗೂ ಮಿಥಿಲಾಪುರದಲ್ಲಿ ನಡೆದ ಕಾರ್ಯಕ್ರಮ ಅದು ಲಕ್ಷ್ಮೀನಾರಾಯಣರ ವಿವಾಹ ಕಾರ್ಯಕ್ರಮ. ಇದು ಅವತಾರದಲ್ಲಿ ಹಿಂದೆ ಎಲ್ಲೂ ಬಂದಿಲ್ಲ. ಇದು ಮೊದಲನೇ ಅವತಾರ, ವಿವಾಹ ಕಾರ್ಯಕ್ರಮ ನಡೀತಿರುವಂಥ ಅವತಾರ. ಇದರಲ್ಲಿ ಮತ್ತೊಂದು ವಿಶೇಷವನ್ನು ನೋಡಿದ್ರೆ, ಹಿಂದಿನ ಯಾವ ಅವತಾರದಲ್ಲೂ ವಿಷ್ಣುವನ್ನು ಹೊರತುಪಡಿಸಿ ಯಾರೂ ಅವತಾರ ಮಾಡಲಿಲ್ಲ ಜೊತೆಯಲ್ಲಿ. ಆದರೆ ಈ ರಾಮಾವತಾರದಲ್ಲಿ ವಿಷ್ಣು ಮತ್ತು ಅವನ ಪರಿವಾರವೆಲ್ಲವೂ ಅವತಾರ ಮಾಡಿತು. ವಿಷ್ಣು ರಾಮನಾಗಿ ಬಂದ, ಲಕ್ಷ್ಮೀ ಸೀತಾರೂಪವನ್ನು ಧಾರಣೆ ಮಾಡಿದಲು, ಆದಿಶೇಷ ಲಕ್ಷ್ಮಣ, ಶಂಖಚಕ್ರಗಳು ಭರತ ಶತ್ರುಘ್ನ. ಸೊ ಹೀಗೆ ವಿಷ್ಣುವಿನ ಪರಿವಾರವೆಲ್ಲ ಅವತಾರ ಮಾಡಿ ಇಲ್ಲಿ ಬಂದು ಅಷ್ಟೂ ಜನ ಒಟ್ಟಿಗೆ ವಿವಾಹಿತರಾದರು. ರಾಮನಿಗೆ ನಡೆಯುವ ವಿವಾಹದ ಪಕ್ಕದಲ್ಲಿ ಇನ್ನೊಂದು ಮಂಟಪದಲ್ಲಿ ಲಕ್ಷ್ಮಣನಿಗೆ ಉರ್ಮಿಳ ಜೊತೆಗೆ, ಭರತನಿಗೆ ಮಾಂಡವಿ ಜೊತೆಗೆ, ಶತ್ರುಘ್ನನಿಗೆ ಶ್ರುತಕೀರ್ತಿ ಜೊತೆಗೆ ಅಂತ ಹೀಗೆ. ಇದು ನಮಗೆ ಮನುಷ್ಯರಿಗೆ ಅರ್ಥ ಆಗಿದ್ದು ರಾಮ ಮತ್ತು ಇವನ ತಮ್ಮಂದರ ವಿವಾಹ, ಸೀತೆಯ ತಂಗಿಯರ ವಿವಾಹ, ಜನಕ ಮಹಾರಾಜನ ಮಕ್ಕಳಿಗೆ, ತಮ್ಮನ ಮಕ್ಕಳಿಗೆ, ಹಾಗೆ ದಶರಥ ಮಹಾರಾಜನ ಮಕ್ಕಳಿಗೆ ಮದುವೆ ಎಂಬುದು ನಾವು ಸಾಮಾನ್ಯರ ಅರ್ಥ ಮಾಡಿಕೊಂಡಿದ್ದು. ಆದರೆ ಅದು ದೇವತೆಗಳಿಗೆ, ಋಷಿಗಳಿಗೆಲ್ಲ ಅದು ಲಕ್ಷ್ಮೀ ಮತ್ತು ನಾರಾಯಣ ಮತ್ತು ಅವನ ಪರಿವಾರಕ್ಕೆಲ್ಲ ನಡೀತಿರುವಂಥ ವಿವಾಹ. ಇಷ್ಟು ದೊಡ್ಡ ಕಾರ್ಯಕ್ರಮ ವೈಕುಂಠದಲ್ಲೂ ನಡೆದಿಲ್ಲ. ಆದಿಶೇಷನಿಗೂ ವಿವಾಹ, ಶಂಖಕ್ಕೂ ವಿವಾಹ, ಚಕ್ರಕ್ಕೂ ವಿವಾಹ, ಸ್ವಾಮಿಯು ಅಮ್ಮನವರ ಜೊತೆಗೆ ವಿವಾಹ ಅಂತ ಈ ಥರದೊಂದು ಕಾರ್ಯಕ್ರಮ ದೇವತೆಗಳು ವೈಕುಂಠದಲ್ಲಿ ಕಂಡಿಲ್ಲ. 6 ಅವತಾರಗಳು ಪೂರ್ವದಲ್ಲಿ ಮಾಡಿದ್ದಾನೆ, ಎಲ್ಲೂ ಅವತಾರದಲ್ಲಿ ವಿವಾಹ ಕಾರ್ಯಕ್ರಮವೇ ಇಲ್ಲ. ಯಾರಾದರೂ ಈ ಅವತಾರದಲ್ಲಿ ಈ ಕಾರ್ಯಕ್ರಮವನ್ನು ಅವರು ತಪ್ಪಿಸ್ಕೊಂಡ್ರೆ ಮುಂದಿನ ಅವತಾರದಲ್ಲಿ, ಕೃಷ್ಣಾವತಾರದಲ್ಲಿ ವಿವಾಹವನ್ನು ಕಾಣಬಹುದು. ಆದರೆ ಆ ವಿವಾಹ ಇಷ್ಟು ಸಂಭ್ರಮವಾಗಿ, ಇಷ್ಟು ದೊಡ್ಡ ಸ್ಕೇಲಲ್ಲಿಲ್ಲ. ಇದು ಗ್ರ್ಯಾಂಡ್ ಸೆಲೆಬ್ರೇಷನ್ ಇದೇ ನಡೆದಿದ್ದು. ಸೊ ಈ ರೀತಿಯಾದಂತಹ ಒಂದು ಕಾರ್ಯಕ್ರಮ ಹಿಂದೆಯೂ ಇಲ್ಲ, ಮುಂದೆಯೂ ಬರೋದಿಲ್ಲ, ವೈಕುಂಠದಲ್ಲೂ ಇಲ್ಲ. ಆಮೇಲೆ ಇದಿಷ್ಟೂ ಕಾರ್ಯಕ್ರಮ ಭೂಲೋಕದಲ್ಲಿ ನಡೀತು. ಅದು ಎಲ್ಲರಿಗೂ, ನಮ್ಮಂಥವರಿಗೆ, ಮನುಷ್ಯರಿಗೂ ಅವಕಾಶ ಕಲ್ಪಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ ಭಗವಂತ. ಹಾಗಾಗಿ ಎಲ್ಲ ದೇವತೆಗಳು ಎಷ್ಟು ಸಾಧ್ಯವಾಯಿತು ಋಷಿಗಳು ಎಲ್ಲರೂ ಬಂದು ದರ್ಶನ ಪಡೆದಿದ್ದರು. ಇದು ಯಾವುದೂ ಅರ್ಥವಾಗಲಿಲ್ಲ ಪರಶುರಾಮರ ಕ್ರೋಧ ಕಾರಣವಾಗಿ. ಆ ಕ್ರೋಧದ ಕಾರಣದಲ್ಲಿ ಅವರಿಗಿದು ಗೊತ್ತಾಗಲಿಲ್ಲ. ಅವ್ರು ಕೇಳಿದ್ರು ಈ ಥರ ಒಂದು ವಿವಾಹ ನಡೀತಾ ಇದೆ ಅಂತ, ಆದರೆ ಅವರು ಕ್ರುದ್ಧರಾದದ್ದರಿಂದ ಅವರಿಗದು ಅರ್ಥ ಆಗಲಿಲ್ಲ. ಈಗ ಅದು ಅರ್ಥ ಆಯಿತು. ರಾಮ ಪ್ರತ್ಯಂಚಾರೋಪಣ ಮಾಡಿ ತೋರಿಸಿದ ತಕ್ಷಣ ಅವನು ವಿಷ್ಣು, ಸೊ ಇದೆಲ್ಲ ಅವನ ಪರಿವಾರ ಅಂತ ಅರ್ಥ ಆಗಿ, ಅರೆ ಇಂಥ ವಿವಾಹವನ್ನು ನಾನು ಕಣ್ಣು ತುಂಬಿಸ್ಕೊಳ್ಳಿಲ್ವಲ್ಲ ಅನ್ನೋ ಒಂದು ಇದರಲ್ಲಿ ಅವರು ಪ್ರಾರ್ಥಿಸ್ತಾರೆ, ನನಗೆ ನಿಮ್ಮ ವಿವಾಹ ದರ್ಶನ ಸಿಗಲಿಲ್ಲ, ಆ ದರ್ಶನದ ಅವಕಾಶ ಕೊಡಿ ಅಂತ ಕೇಳ್ತಾರೆ. ಅದಕ್ಕಾಗಿ ರಾಮ ತಕ್ಷಣ ಸೀತೆಯನ್ನು ಬಲಭಾಗಕ್ಕೆ ನಿಲ್ಲಿಸಿಕೊಂಡು ವಿವಾಹ ಮುಹೂರ್ತಕ್ಕೆ ಮಿಥಿಲಾಪುರಕ್ಕೆ ಹೋಗಿದ್ದಿದ್ದರೆ ಹೇಗೆ ದರ್ಶನ ಅವರಿಗೆ ಸಿಕ್ಕಿರ್ತಿತ್ತು, ಆ ದರ್ಶನವನ್ನು ಪರಶುರಾಮರಿಗೆ ಅನುಗ್ರಹ ಮಾಡ್ತಾರೆ. ಹಾಗಾಗಿ ಇಲ್ಲಿ ರಾಮನಿಗೆ ಕಲ್ಯಾಣ ರಾಮ ಅಂತ ಹೆಸರು, ವಿವಾಹ ಸಂದರ್ಭದ ದರ್ಶನ. ಇವತ್ತಿನ ಭಾಷೆಯಲ್ಲಿ, ಇವತ್ತಿನ ಪರಿಪಾಠಿಯಲ್ಲಿ ನಾವು ನೋಡಿದ್ರೆ ಆರತಕ್ಷತೆಯ ಕಾರ್ಯಕ್ರಮ. ಇವತ್ತು ಅದನ್ನು ಇನ್ನೂ ಅಪಭ್ರಂಶ ಮಾಡಿ ರಿಸೆಪ್ಷನ್ ಮಾಡಿ ಕೂರಿಸಿದ್ದೇವೆ. ಆರತಕ್ಷತೆಯ ಕಾರ್ಯಕ್ರಮದ ಈ ಕಾನ್ಸೆಪ್ಟ್ ಕೊಟ್ಟಿದ್ದು ರಾಮಾಯಣದ ಈ ಪ್ರಸಂಗವೇ. ಮದುವೆ ಆದಮೇಲೂ ಕೂಡ ಈ ರೀತಿಯಾದಂಥ ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡೋದು, ಯಾರು ಮದುವೆಯಲ್ಲಿ ಭಾಗವಹಿಸ್ಲಿಕ್ಕೆ ಆಗಿಲ್ವೋ ಅವರಿಗೋಸ್ಕರ, ಮುಹೂರ್ತಕ್ಕೆ ಭಾಗವಹಿಸಕ್ಕಾಗಲಿಲ್ವೋ ಅವರಿಗೆ. ನಾವು ಮುಹೂರ್ತದ ಕಲಾಪವನ್ನು ನಾವು ಗಮನಿಸಿದ್ರೆ, ಮುಹೂರ್ತದಲ್ಲಿ ಯಾರನ್ನೆಲ್ಲ ನಾವು ಕರೆದಿರ್ತೇವೆ ಹಿರಿಯರನ್ನ, ಆ ಕರೆಯುವಾಗಲೇ ಆಹ್ವಾನ ಪತ್ರಿಕೆಯಲ್ಲೂ ಕೂಡ ಮುಹೂರ್ತವನ್ನು ದಪ್ಪ ಅಕ್ಷರದಲ್ಲಿ ಉಲ್ಲೇಖಿಸಿ ಕೊಟ್ಟಿರ್ತೀವಿ. ಈ ಹೊತ್ತಿಗೆ ಬರಬೇಕು ದೊಡ್ಡವರು ಅಂತ ಹೇಳಿ. ಏನಕ್ಕೆ ಬರಬೇಕು ಅವರು? ಆ ಹೊತ್ತಿಗೆ ಬಂದು ಅವರು ಆಶೀರ್ವಾದ ಮಾಡಬೇಕು. ಹಾಗಾಗಿ ಆ ಕಲಾಪವನ್ನು ಗಮನಿಸಿದ್ರೆ ಎಲ್ಲರ ಕೈಗೆ ಅಕ್ಷತೆ ಕೊಟ್ಟಿರ್ತೀವಿ, ಆಶೀರ್ವಾದ ಮಾಡಿ. ಮುಹೂರ್ತಕ್ಕೆ ಬಂದವರೆಲ್ಲ, ಹಾಜರಾದವರೆಲ್ಲ
ಮುಹೂರ್ತದಲ್ಲಿ ಆಶೀರ್ವಾದವನ್ನು ಅಕ್ಷತೆಯ ರೂಪದಲ್ಲಿ ಮಾಡ್ತಾರೆ. ಹೌದು. ಯಾರೆಲ್ಲ ಸುಮಂಗಲಿಯರು ಬಂದಿರ್ತಾರೋ ಅವರೊಂದು ಆರತಿಯನ್ನು ಕೂಡ ಮಾಡ್ತಾರೆ ದಂಪತಿಗಳಿಗೆ. ಅವರು ಮುಹೂರ್ತಕ್ಕೆ ಬಂದಿದ್ದರೆ ದೃಷ್ಟಿದೋಷ ಪರಿಹಾರ ಮಾಡುವಂತಹ ಆರತಿಯನ್ನು ಮಾಡಿರೋರು, ಓಕೆ. ಆಶೀರ್ವಾದ ರೂಪದಲ್ಲಿ ಅಕ್ಷತೆಯನ್ನು ಮಾಡಿರೋರು. ಸೊ ಆರತಿ ಆಶೀರ್ವಾದದ ಅಕ್ಷತೆ ಎರಡೂ ಮುಹೂರ್ತದಲ್ಲಿ ಅವರಿಂದ ಆಗಿರ್ತಿತ್ತು ಬಂದಿದ್ದಿದ್ರೆ. ಪರಶುರಾಮರ ಥರ ತಡವಾಗಿ ಬಂದರು, ಏನೋ ಸಂದರ್ಭಗಳು ಮುಹೂರ್ತಕ್ಕೆ ಬರೋಕ್ಕಾಗಲಿಲ್ಲ, ಸ್ವಲ್ಪ ತಡವಾಗಿ ಬಂದರು. ಸೊ ಮುಹೂರ್ತಕ್ಕೆ ಬಂದಿದ್ದರೆ ಯಾವ ಕಲಾಪವನ್ನು ಅವ್ರು ಮಾಡಿರ್ತಿದ್ರೋ, ಪರಶುರಾಮರಿಗೆ ಹೇಗೆ ದರ್ಶನ ಸಿಕ್ಕಿರ್ತಿತ್ತೋ, ತಡವಾಗಿ ಬಂದರೂ ಹೇಗೆ ಸಿಕ್ತೋ ರಾಮನಿಂದ, ಅದೇ ತಾತ್ಪರ್ಯದಲ್ಲಿ ಮುಹೂರ್ತಕ್ಕೆ ಬಂದರೆ ಮಾಡಬಹುದಂಥ ಆರತಿಯನ್ನು, ಆಶೀರ್ವಾದದ ಅಕ್ಷತೆಯನ್ನು ಆರತಿ ಅಕ್ಷತೆ, ಆರತಕ್ಷತೆಯನ್ನು ಕಾರ್ಯಕ್ರಮವಾಗಿ ಕೊಟ್ಟರು. ಓಹೋ, ಇದು ಪದದ ಹಿನ್ನೆಲೆ. ಇದು ಹೀಗೆ ಆ ಕಾರ್ಯಕ್ರಮವನ್ನು ಕೊಟ್ಟರು. ನಾವು ಸ್ವಲ್ಪ ಏನು ಮಾಡಿಕೊಂಡ್ವಿ, ಇಲ್ಲಿ ನಾವು ಸ್ವಲ್ಪ ಎಡವಿದ್ದೀವಿ. ಏನು ಅಂತಂದರೆ ಇದನ್ನು ಆರತಕ್ಷತೆಯ ಸ್ವರೂಪದಲ್ಲಿ ಇಟ್ಟುಕೊಂಡಿಲ್ಲ. ಇವತ್ತು ಅದನ್ನು ರಿಸೆಪ್ಷನ್ ಮಾಡಿಟ್ಟಿದ್ದೀವಿ. ರಿಸೆಪ್ಷನ್ ಶಬ್ದದಿಂದ ಆದ ಏನು ಸಮಸ್ಯೆ ಆಯಿತು ಅಂತಂದರೆ, ಒಂದು ಅನುಕೂಲ ಕೊಟ್ಟಿದ್ದಾನೆ ರಾಮ ಅಂತ ಗಮನಿಸಿದ್ವಿ. ಈ ಕಾರ್ಯಕ್ರಮದಲ್ಲಿ ಒಂದು ಅನುಕೂಲ ಇದೆ. ಯಾರು ಮುಹೂರ್ತಕ್ಕೆ ಬರೋಕ್ಕಾಗಲಿಲ್ವೋ ಅವರನ್ನು ಆಮೇಲೆ ಬರಮಾಡ್ಕೋಬಹುದು ಅನ್ನೋ ಒಂದು ಅರ್ಥದಲ್ಲಿ. ಆದರೆ ಅದು ಸ್ವಲ್ಪ ಜಾಸ್ತಿ ಅನುಕೂಲ ಸಿಂಧು ಮಾಡಿಕೊಂಡು ನಾವು ಅದನ್ನು ಹಿಂದಿನ ದಿನ ಮಾಡ್ತಾ ಇದ್ದೀವಿ. ಹೌದು, ನಾನು ಸಂಘದ ಹಿರಿಯರ ಜೊತೆ ಮಾತಾಡ್ತಾ ಒಬ್ಬರು ಹೇಳಿದರು, ಮದುವೆ ಆಗಲಿಕ್ಕಿಂತ ಮುಂಚೆ ಅಂದರೆ ತಾಳಿ ಕಟ್ಟಲಿಕ್ಕಿಂತ ಮುಂಚೆ ನಿಶ್ಚಯ ಆಗಿರುವಂತಹ ಗಂಡು ಹೆಣ್ಣು ಅಕ್ಕಪಕ್ಕ ನಿಲ್ಲೋ ಹಾಗೆ ಇಲ್ಲ. ಅದು ಮದುವೆ ಆದಮೇಲೆ ಮಾಡಬೇಕಾಗಿರುವಂತಹ ಒಂದು ಮುಹೂರ್ತದಲ್ಲಿ. ಇವತ್ತು ಕೂಡ ಮುಹೂರ್ತವನ್ನು ಮಾಂಗಲ್ಯ ಧಾರಣೆಗೆಲ್ಲ ಹೇಳೋದು. ಸರಿಯಾಗಿ ನೋಡಿದ್ರೆ ಮೊದಲು ವೀಕ್ಷಣೆ ಅಂತ ಒಂದು ಕ್ರಮ ಇದೆ. ಹೌದು, ಅಂತರ್ಪಟವನ್ನು ಇಟ್ಟು ಮೊದಲನೇ ಸತಿ ವೀಕ್ಷಣೆ ಮಾಡುವಾಗ ಮುಹೂರ್ತ ನೋಡಬೇಕು ಅಂತಿದೆ ಈಗಲೂ ಸಂಪ್ರದಾಯಗಳಲ್ಲಿ. ಅದು ಸ್ವಲ್ಪ ಮುಂದೆ ಹಿಂದೆ ಹೋಗಿ ಮಾಂಗಲ್ಯ ಧಾರಣೆಗೆ ಬಂದು ನಿಂತಿದೆ. ಮೊದಲನೇ ಸತಿ ಅವರು ನೋಡೋದು ಆ ವೀಕ್ಷಣೆಯಲ್ಲಿ ಅಂತ, ಅಲ್ಲಿವರೆಗೂ ಅವರು ನೋಡಿಕೊಂಡು ಇರೋದಿಲ್ಲ ಅಂತ. ಸೊ ಇವಾಗ ನಾವೆಲ್ಲ ಮುಖಕ್ಕೆಲ್ಲ ಕೇಕೆಲ್ಲ ಮೆತ್ತಿ ಮಾಡಿ ಆಗಿರುತ್ತೆ. ಸೊ ಇದು ಹೀಗೆ ಕ್ರಮ. ಸೊ ಪರಶುರಾಮರಿಗೆ ಅದು ಅರ್ಥ ಆಗೋದು ಏನಪ್ಪ ಅಂದರೆ, ಇವರು ಮುಹೂರ್ತದಲ್ಲಿ ನಾನು ನೋಡಬೇಕಾಗಿತ್ತು, ಆ ದರ್ಶನ ಸಿಕ್ಕಿಲ್ಲ ಅಂತ ಹೇಳಿ ರಾಮನನ್ನು ಪ್ರಾರ್ಥಿಸಿರ್ತಾರೆ. ರಾಮ ಬಲಭಾಗದಲ್ಲಿ ಸೀತೆಯನ್ನು ನಿಲ್ಲಿಸಿಕೊಂಡು ವಿವಾಹ ಮುಹೂರ್ತಕ್ಕೆ ಮಿಥಿಲಾಪುರಕ್ಕೆ ಹೋಗಿದ್ದರೆ ಹೇಗೆ ದರ್ಶನ ಆಗಿರ್ತಿತ್ತೋ ಆ ದರ್ಶನವನ್ನು ಅನುಗ್ರಹ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ರಾಮನಿಗೆ ಕಲ್ಯಾಣ ರಾಮ ಅಂತ ಹೆಸರು, ವಿವಾಹ ದರ್ಶನ. ಈ ಪ್ರಸಂಗ ರಾಮಾಯಣದಲ್ಲಿ ನಡೀತಾ ಇರುವಾಗ ನಾವು ಈ ಕಥೆಯನ್ನು, ಈ ಕಥಾಭಾಗವನ್ನು ನೋಡಿದ್ರೆ, ಇವರೆಲ್ಲ ವಿವಾಹ ಮುಗಿಸಿ ಮನೆಗೆ ಹೋಗುವಾಗ ದಾರಿಯಲ್ಲಿದ್ದರು, ಇನ್ನೂ ಅಯೋಧ್ಯೆ ತಲುಪಿರಲಿಲ್ಲ. ಹಾಗಾಗಿ ರಾಮನಿಗೆ ಪಟ್ಟಾಭಿಷೇಕ ಆಗಬೇಕು ಅನ್ನೋ ನಿಶ್ಚಯ ಇನ್ನೂ ಆಗಿಲ್ಲ. ಹೌದು, ಅದು ರದ್ದಾಗಿ ಅವತ್ತಿನ ದಿನವೇ ವನವಾಸ ಆದೇಶ ಆಗುತ್ತೆ. ಹೌದು, ಆ ಪ್ರಸಂಗ ಬಂದಿಲ್ಲ. ಇವರು ಯಾರು ವನವಾಸಕ್ಕೆ ಹೋಗಿಲ್ಲ, ರಾವಣ ಸೀತಾಪಹರಣ ನಡೆಸಿಲ್ಲ. ಇದೆಲ್ಲ ಆದಮೇಲೆ ಸೀತಾನ್ವೇಷಣ ಸಮಯದಲ್ಲಿ ಬರುವ ಆಂಜನೇಯ ಈ ಪ್ರಸಂಗದಲ್ಲಿ ಇನ್ನೂ ಬಂದಿಲ್ಲ. ಹಾಗಾಗಿ ಇಲ್ಲಿ ಆಂಜನೇಯನಿಗೆ ಹನುಮಂತನಿಗೂ ರಾಮನಿಗೂ ಪರಿಚಯವೇ ಆಗಿಲ್ಲ. ಇದು ಬಾಲಕಾಂಡದ ಪ್ರಸಂಗ, ಬಾಲಕಾಂಡದ ಕೊನೆಯ ಘಟ್ಟದಲ್ಲಿ ನಡೆಯುವ ಪ್ರಸಂಗ. ಆಂಜನೇಯ ಪ್ರವೇಶ ಮಾಡೋದು ಕಥೆಯನ್ನ ಕಿಷ್ಕಿಂಧಾಕಾಂಡದಲ್ಲಿ, ಸೀತಾಪಹರಣ ಹೋಗ್ತಾರ ಅಲ್ಲಿ ಕಿಷ್ಕಿಂಧಾಕಾಂಡದಲ್ಲಿ ಸುಗ್ರೀವನ್ನ ಭೇಟಿ ಮಾಡಿಸೋ ಸಂದರ್ಭದಲ್ಲಿ, ಇವತ್ತಿನ ಭಾಷೆಯಲ್ಲಿ ಹೇಳೋದಾದ್ರೆ ಇಂಟರ್ವೆಲ್ ಆದಮೇಲೆ ಈ ಇದರಲ್ಲಿ ಹೀಗೆ ಅವನು ಆಂಜನೇಯನ ಪ್ರಸಂಗ ಇಲ್ಲ. ಆದರೆ ರಾಮನ ದೇವಸ್ಥಾನದ ವೈಶಿಷ್ಟ್ಯ ನಾವೆಲ್ಲರೂ ಗಮನಿಸಬೇಕಾಗಿರೋದು, ಎಲ್ಲ ದೇವರ ದೇವಸ್ಥಾನ ಮತ್ತು ರಾಮನ ದೇವಸ್ಥಾನ, ಇವೆರಡೂ ದೇವಸ್ಥಾನಗಳು ಅಂದರೆ ಎಲ್ಲ ದೇವರ ದೇವಸ್ಥಾನ ಒಂದು ಗುಂಪಾದರೆ ರಾಮನ ದೇವಸ್ಥಾನ ಪ್ರತ್ಯೇಕ. ಏನು ವಿಶೇಷ ಅಂತಂದರೆ, ರಾಮನ ದೇವಸ್ಥಾನದಲ್ಲಿ ಮಾತ್ರ ನಮಗೆ ರಾಮ ಮತ್ತು ಅವನ ಸಮಸ್ತ ಪರಿವಾರ ಒಂದೇ ಗರ್ಭಗುಡಿಯಲ್ಲಿ ಕಾಣ್ತಾರೆ. ಈ ಕ್ರಮ ನಮಗೆ ಯಾವ ದೇವರ ದೇವಸ್ಥಾನದಲ್ಲೂ ಕಾಣೋಲ್ಲ. ನೀವು ಈಶ್ವರನ ದೇವಸ್ಥಾನಕ್ಕೆ ಹೋಗಿ, ಹೊರಗಡೆ ವಿಷ್ಣು ಸಂಬಂಧಪಟ್ಟ ದೇವಸ್ಥಾನಗಳಿಗೆ ಹೋಗಿ, ವಿಷ್ಣು ಇದ್ದರೆ ಅಥವಾ ಈಶ್ವರನ ಇದ್ದರೆ ಗರ್ಭಗುಡಿಯಲ್ಲಿ ಮುಖ್ಯ ದೇವಸ್ಥಾನ ನಿರ್ಮಾಣ ಮಾಡಿರ್ತಾರೆ, ಅದರಲ್ಲಿ ಗರ್ಭಗುಡಿಯಲ್ಲಿ ಆ ಮುಖ್ಯ ದೇವರು ಮಾತ್ರ ಇರ್ತಾರೆ. ಆ ದೇವರಿಗೆ ಸಂಬಂಧಪಟ್ಟಂತಹ ಪರಿವಾರ ದೇವತೆಗಳಿದ್ದರೆ, ಉದಾಹರಣೆಗೆ ಜಯ ವಿಜಯರಾಗಿರ್ಬೋದು, ಅವ್ರು ಹೊರಗಡೆ ಇರ್ತಾರೆ. ಜಯ ವಿಜಯರು ಅಲ್ಲ, ಇವಾಗ ದಂಪತಿಗಳಾಗಿದ್ದರೆ ಇವಾಗ ಪತ್ನಿಯ ಅಮ್ಮನವರ ದೇವಸ್ಥಾನಗಳು, ಅವರ ಕುಮಾರರ ದೇವಸ್ಥಾನಗಳು, ಈಶ್ವರನ ಕುಮಾರರು ಹೊರಗಡೆ ಸುಬ್ರಹ್ಮಣ್ಯ ಅವರೆಲ್ಲ ಹೊರಗಡೆ ಪ್ರತ್ಯೇಕ ದೇವಸ್ಥಾನದಲ್ಲಿ ಇರ್ತಾರೆ. ಅಮ್ಮನವರ ದೇವಸ್ಥಾನ ಹೊರಗಡೆ ಇರುತ್ತೆ. ವಿಷ್ಣು ನಿಂತಿರ್ತಾನೆ ಕೆಲವು ಕಡೆ, ಮಲಗಿದಾನೆ ರಂಗನಾಥನಾಗಿ ಕೆಲವು ಕಡೆ. ಎಲ್ಲೆಲ್ಲ ನಿಂತಿದ್ದಾನೋ ಅಲ್ಲೆಲ್ಲ ಅಮ್ಮನವರ ದೇವಸ್ಥಾನ ಪ್ರತ್ಯೇಕವಾಗಿ ಹೊರಗಡೆ ಇದೆ. ಈಶ್ವರನ ದೇವಸ್ಥಾನದಲ್ಲೂ ಅಮ್ಮನವರ ದೇವಸ್ಥಾನ ಹೊರಗಡೆಯೇ ಇದೆ, ನಂದಿ ಮಂಟಪ ಹೊರಗಡೆ ಇರುತ್ತೆ. ಆದರೆ ರಾಮನ ದೇವಸ್ಥಾನದಲ್ಲಿ ಮಾತ್ರ ನಿಮಗೆ ಎಲ್ಲೂ ರಾಮ ಒಂದು ಗರ್ಭಗುಡಿಯಲ್ಲಿ ಪ್ರಾಕಾರದಲ್ಲಿ ಪರಿಕ್ರಮ ಹಾಕುವಾಗ ಒಂದು ಗುಡಿ ಅಮ್ಮನವರಿಗೆ, ಸೀತೆಗೆ ಒಂದು, ಲಕ್ಷ್ಮಣನಿಗೆ ಒಂದು, ಪ್ರತ್ಯೇಕವಾಗಿ ಆಂಜನೇಯನಿಗೆ ಅಂತ ಕಾಣೋದಿಲ್ಲ. ಅಷ್ಟೂ ಜನ ರಾಮನ ಜೊತೆಯಲ್ಲೇ ಇರಬೇಕು ಅನ್ನೋದು ಕ್ರಮ. ಯಾಕೆ ಅಂದರೆ ರಾಮ ಹೇಳೋದು, ಒಬ್ಬನೇ ಸಾಧಿಸಿಲ್ಲ, ಏನಕ್ಕಾಗಿ ಪೂಜೆ ಮಾಡ್ತಾ ಇದ್ದೀವೋ ರಾಮನಿಗೆ ಅಂತೆ. ಆ ಪೂಜೆಗೆ ಕಾರಣ ರಾಮನ ವ್ಯಕ್ತಿತ್ವ, ಅವನ ತ್ಯಾಗ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತೀವಿ. ಆದರೆ ರಾಮ ಹೇಳೋದೇನಪ್ಪ ಅಂದರೆ, ಇದೆಲ್ಲವೂ ಪರಿವಾರದ ಸಹಕಾರದಿಂದ ಆಯಿತು ಅಂತ. ಅವರೆಲ್ಲರೂ ಹಾಗೆ ನಡ್ಕೊಂಡಿದ್ದರಿಂದ ನಾನು ನನ್ನ ನಿಯಮಗಳನ್ನು ಪರಿಪಾಲಿಸಕ್ಕಾಯಿತು. ಅಂದರೆ ಕೌಟುಂಬಿಕ ಮೌಲ್ಯಗಳನ್ನು ತಿಳಿಸುವಂತಹ ದೃಷ್ಟಿಯಿಂದ ರಾಮ ಈ ರೀತಿ. ಇಲ್ಲ ಅಂದರೆ ಹಾಗಾಗಿ ಎಲ್ಲಿವರೆಗೂ ಹೋಗ್ತಾನೆ, ಮುಂದುವರಿತಾನೆ ರಾಮಚಂದ್ರ ಅಂತಂದರೆ, ತನ್ನ ಹೆಸರನ್ನ ಮಂತ್ರಗಳಲ್ಲಿ, ಅವನ್ನ ಸ್ತೋತ್ರ ಮಾಡುವ ಮಂತ್ರದಲ್ಲಿ ಆರಂಭದಲ್ಲಿ ತಗೋಬಾರ್ದು ಅಂತ.
ಹ್ಮ್ ಸೀತಾ ಲಕ್ಷ್ಮಣ ಹನುಮತ್ ಸಮೇತ ರಾಮಾಯ ಪರಬ್ರಹ್ಮಣೇ ನಮಃ ಅನ್ನುವಾಗ ರಾಮಚಂದ್ರನನ್ನು ಕೊನೆಯಲ್ಲೇ ಸ್ಮರಿಸೋದು. ಹ್ಮ್ ಶತ್ರುಘ್ನ ಭರತನನ್ನು ಸೇರಿಸಿ ಹೇಳ್ತೀರಿ ಅನ್ನೋದಾದರೆ ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ಹನುಮತ್ ಸಮೇತ ರಾಮ ಅಂತ ಕೊನೆಯಲ್ಲಿ ಬರ್ತಾನೆ ರಾಮ. ಇವರೆಲ್ಲರಿಂದ ಕೂಡಿರುವಂತಹ ಈ ರಾಮನೇ ಅಂತ ಹೇಳ್ತೀವಿ ಹೊರತು ಮೊದಲು ನಮಗೆ ಚಿತ್ರ ಪರಿವಾರದ ಕಲ್ಪಿಸ್ಕೊಡ್ತಾನೆ, ವಿಶೇಷಣಗಳನ್ನು ಹೇಳಿ ಆಮೇಲೆ ರಾಮನ. ಆಮೇಲೆ ಅವನ ಹತ್ರಕ್ಕೆ ಹೋಗಬೇಕು ಅಂತ. ಸೊ ಹಾಗೆ ಎಲ್ಲರಿಗೆ ಪೂಜೆ ಆದರೆ ತಾನು ಪೂಜೆ. ಆದರೆ ಅವರೆಲ್ಲರೂ ಹೇಳೋದು ಹೇಗಪ್ಪ ಅಂತಂದರೆ, ನಾವೇನೋ ತುಂಬ ಉಪಕಾರ ಮಾಡಿ ರಾಮನನ್ನು ಉತ್ಕರ್ಷಕ್ಕೆ ತಗೊಂಡು ಹೋಗಿದ್ದೀವಿ ಅಂತಿಲ್ಲ, ನಾವೆಲ್ಲರೂ ನಮ್ಮ ಕರ್ತವ್ಯ ಮಾಡಿದ್ದೀವಿ. ಸೀತೆಯ ಲಕ್ಷ್ಮಣ ಎಲ್ಲರೂ ಹೇಳೋದು ಕರ್ತವ್ಯವನ್ನು ಮಾಡಿದ್ದೀವಿ. ಸೊ ಹಾಗೆ ನಾವೆಲ್ಲರೂ ಉಪಕಾರ ಮಾಡಿಲ್ಲ, ನಾವೆಲ್ಲ ಕರ್ತವ್ಯ ಮಾಡಿದ್ದೀವಿ. ನಾನು ಹೆಂಡತಿಯಾಗಿ ಪತಿಯನ್ನು ಶುಶ್ರೂಷಿಸಬೇಕು, ಅದು ನನ್ನ ಕರ್ತವ್ಯವಾಗಿತ್ತು ಅಂತ ಸೀತೆ. ಅಣ್ಣ ಅತ್ತಿಗೆಯರ ಸೇವೆ ಮಾಡಬೇಕು ತಮ್ಮನಾಗಿ ಅನ್ನೋದು ಲಕ್ಷ್ಮಣ. ಸೊ ಇದೆಲ್ಲ ಕರ್ತವ್ಯ ದೃಷ್ಟಿಯಲ್ಲಿ ಮಾಡಿದ್ದೇವೆ ಹೊರತು ನಾವೇನು ಉಪಕಾರ ಮಾಡಿದ್ದಲ್ಲ. ಆಂಜನೇಯ ಮಾತ್ರ ಇದನ್ನು ಉಪಕಾರ ಭಾವದಲ್ಲೇ ಮಾಡಿದ್ದಾನೆ. ಹೌದು, ಸಂಬಂಧ ಅವನಿಗೆ ಸಂಬಂಧವೇ ಇಲ್ಲ. ಆಮೇಲೆ ರಾಮನಿಂದ ನಮಗೇನಾದರೂ ಸಿಗಬಹುದಾ ಎಂಬ ನಿರೀಕ್ಷೆಯೂ ಇಲ್ಲ. ಹೌದು, ಈ ನಿರೀಕ್ಷೆಯಲ್ಲಿ ಸಹಾಯ ಮಾಡಿದವನು ವಿಭೀಷಣ. ನಾನು ಇವತ್ತು ಸಹಾಯ ಮಾಡಿದ್ರೆ ನಾಳೆ ನನಗೆ ಲಂಕೆ ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ವಿಭೀಷಣ ಸಹಾಯ ಮಾಡ್ತಾನೆ. ಸುಗ್ರೀವನು ಕೂಡ ಹಾಗೆ ಸುಗ್ರೀವ ನಾಳೆ ಅದನ್ನು ಒಪ್ಪಂದ ಮಾಡಿಕೊಂಡೇ ಸಹಾಯ ಮಾಡ್ತಾನೆ. ನಾಳೆ ಮೊದಲು ಅವನ ಕೆಲಸ ಮುಗಿಸ್ಕೊಂಡು ಆಮೇಲೆ ರಾಮನ ಕೆಲಸಕ್ಕೆ ಬರ್ತಾನೆ. ಹಾಗೆ. ಹೌದು. ಆದರೆ ಆಂಜನೇಯನಿಗೆ ಮಾತ್ರ ಹಿಂದೆಯೂ ಸಹಾಯ ಮಾಡ್ತೀನಿ ಅನ್ನೋ ಒಂದು ಇದು ಮಾಡಿಲ್ಲ, ಋಣವಿಲ್ಲ. ನಾಳೆ ಸಹಾಯ ಮಾಡಬಹುದು ಅನ್ನೋ ಒಂದು ಭರವಸೆ ಇಲ್ಲ, ಸಂಬಂಧವೂ ಪಟ್ಟಿಲ್ಲ. ಹೌದು. ಹಾಗಾಗಿ ಮೂರೂ ಜನ ಏಕಕಂಠದಲ್ಲಿ ಹೇಳೋದೇನಪ್ಪ ಅಂದರೆ, ನಮಗೆ ಯಾರಿಗೂ ಪೂಜೆ ಮಾಡೋ ಅವಶ್ಯಕತೆಯೇ ಇಲ್ಲ, ನಾವೆಲ್ಲ ನಮ್ಮ ಕರ್ತವ್ಯ ಮಾಡಿದವರು. ಪಿತೃವಾಕ್ಯ ಪರಿಪಾಲನೆ, ಪತ್ನಿ ಧರ್ಮ, ಅನುಜ ಧರ್ಮ, ಭ್ರಾತೃಧರ್ಮ ಅಂತ ಇದನ್ನೆಲ್ಲ ನಾವು ಕರ್ತವ್ಯವಾಗಿ ಮಾಡಿದ್ದೇವೆ ಹೊರತು ಇದು ಪೂಜನೀಯವಾಯಿತು ಅಂತ ಏನಿಲ್ಲ. ಎಲ್ಲರೂ ಅವ್ರವ್ರ ಕರ್ತವ್ಯ ಮಾಡೋದಕ್ಕೆ ಪೂಜಿಸ್ಕೋಬೇಕಾಗಿಲ್ಲ. ಹಾಗಾಗಿ ಪೂಜೆನೇ ಮಾಡೋದಿದ್ದರೆ ಆಂಜನೇಯನಿಗೆ ಪೂಜಿಸಿ ಅಂತ. ಎಲ್ಲಿವರೆಗೂ ಅವರು ಮುಂದೆ ಹೋಗ್ತಾರೆ ಅಂತಂದರೆ, ಆಂಜನೇಯನಿಗೆ ಎಷ್ಟೆಷ್ಟು ದೇವಸ್ಥಾನಗಳಿದೆಯೋ ಅಲ್ಲೆಲ್ಲ ರಾಮನ ಪರಿವಾರ ಇರಬೇಕು ಅನ್ನೋ ನಿಯಮ ಇಲ್ಲ. ಹೌದು. ಎಷ್ಟೆಷ್ಟು ನಾವು ಹನುಮಂತನ ಗುಡಿಯನ್ನು ದೇಶಾದ್ಯಂತ ನೋಡ್ತೀವೋ, ಎಲ್ಲ ಗಲ್ಲಿಯಲ್ಲೂ ಆಂಜನೇಯನಿಗೆ ಸ್ಥಾನ ನೋಡ್ತೀವಿ. ಆದರೆ ಎಲ್ಲ ದೇವಸ್ಥಾನದಲ್ಲಿ ಅವನ ಪರಿವಾರವಿದೆಯಾ ಅಂದರೆ ಇಲ್ಲ. ಆದರೆ ಎಷ್ಟೆಷ್ಟು ರಾಮನ ಪರಿವಾರ ಇರುವಂಥ ದೇವಸ್ಥಾನ ಅಲ್ಲ, ಹನುಮಂತ ಗರ್ಭಗುಡಿಯಲ್ಲೇ ಇರಬೇಕು ಅಂತಿದೆ. ಓಕೆ. ಈ ಮರ್ಯಾದೆಯನ್ನು ಯಾವ ದೇವತೆಗಳು ತಮ್ಮ ಸೇವಕರಿಗೆ ಕೊಟ್ಟಿಲ್ಲ. ಇದು ರಾಮನ ದೊಡ್ಡ ವಿಶೇಷತೆ. ಸೊ ಹಾಗೆ ಈ ದೇವಸ್ಥಾನದಲ್ಲೂ ಕೂಡ ಆ ನಿಯಮವನ್ನು ಹಾಗೆ ಪಾಲಿಸಿದ್ದಾರೆ. ಎಲ್ಲಿವರೆಗೂ ನಾವು ಆಂಜನೇಯನಿಗೆ ಪೂಜೆ ಮಾಡೋಲ್ವೋ ಅಥವಾ ಅವನಿಗೆ ಒಂದು ಗೌರವ ಸ್ಥಾನವನ್ನು ಕೊಡೋದಿಲ್ವೋ ಅಲ್ಲಿವರೆಗೂ ಇವರು ಯಾರು ಪೂಜೆ ತಗೊಳ್ಳೋದಿಲ್ಲ. ಆದರೆ ಈ ಮಹಾನುಭಾವ, ಈ ಕಥಾಪ್ರಸಂಗಕ್ಕೆ ನಾವು ಬಂದು ನೋಡೋದಾದರೆ, ಭಾರ್ಗವಪುರಿಯ ಕ್ಷೇತ್ರದಲ್ಲಿ ನೋಡೋದಾದರೆ, ಈ ಕಥಾಪ್ರಸಂಗಕ್ಕೆ ಆಂಜನೇಯನ ಪ್ರವೇಶವೇ ಆಗಿಲ್ಲ ಕಥೆಯಲ್ಲಿ. ಹಾಗಾಗಿ ಇತಿಹಾಸದ ಹಿನ್ನೆಲೆಯಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಇರಬಾರ್ದು. ಆದರೆ ಪೂಜಾ ಪದ್ಧತಿ ಅಂತ ನೋಡ್ತೀರಿ ಅನ್ನೋದಾದರೆ, ಆಂಜನೇಯ ಇದ್ದರೆ ಮಾತ್ರ ಇವರಿಗೆ ಪೂಜೆ. ಹೌದು. ಹಾಗಾಗಿ ದೇವಸ್ಥಾನವನ್ನು ನಿರ್ಮಾಣ ಮಾಡುವಾಗ ಅವರು ಎಷ್ಟು ಜಾಗರೂಕರಾಗಿ ಮಾಡಿದ್ದಾರೆ ಅಂದರೆ, ರಾಮನ ಪೀಠದಲ್ಲಿ, ರಾಮ ಸೀತಾ ಲಕ್ಷ್ಮಣರ ನಿಂತಿರುವಂತಹ ಪೀಠ ಏನಿದೆ, ಆ ಪೀಠದಲ್ಲೇ ಒಂದು ರೇಖಾಚಿತ್ರವನ್ನು ಮಾಡಿಟ್ಟಿದ್ದಾರೆ. ಒಂದು ಪ್ರತ್ಯೇಕ ಮೂರ್ತಿ ಕೊಡಲಿಲ್ಲ. ಒಂದು ಮೂರ್ತಿ ಕೊಟ್ಟಿದ್ದರೆ ಕಥೆಗೆ ವಿರೋಧ ಆಗ್ತಾ ಇತ್ತು. ಇಲ್ಲ ಅಂತ ಮಾಡಿದ್ದರೆ ಪೂಜೆ ನಡೀತಿರಲಿಲ್ಲ. ಪೂಜೆಗೂ ಅನುಕೂಲ ಆಗೋ ಹಾಗೆ, ಕಥೆಗೂ ತೊಂದರೆ ಬರದಲ್ಲಿರೋ ಹಾಗೆ ವ್ಯವಸ್ಥೆಯನ್ನು ಮಾಡಿದ್ರು. ಇನ್ನೊಂದು ರೀತಿಯಲ್ಲಿ, ಇನ್ನೊಂದು ದೃಷ್ಟಿಕೋನದಲ್ಲಿ ಆ ಸ್ಥಾನವನ್ನು ನಾವು ಗಮನಿಸಿ ನೋಡಿದ್ರೆ, ರಾಮನ ಪರಿವಾರವನ್ನು ಸರ್ವತೋಮುಖವಾಗಿ ಕಾಪಾಡಿದವನು ಆಂಜನೇಯ. ಆಂಜನೇಯನ ಪಾತ್ರ ರಾಮಾಯಣದಲ್ಲಿ ಬರದೇ ಹೋಗಿದ್ದರೆ ಸೀತೆ ಸಿಕ್ಕಿರ್ತಿರ್ಲಿಲ್ಲ, ಲಕ್ಷ್ಮಣ ಬದುಕಿರ್ತಿರ್ಲಿಲ್ಲ. ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ಬರಿಲ್ಲ ಅಂತ ಆಗಿದ್ರೆ ನಮಗೆ ಯಾರಿಗೂ ರಾಮ ಸಿಗ್ತಿರ್ಲಿಲ್ಲ. ಇವರೆಲ್ಲರೂ ಕ್ಷೇಮವಾಗಿ ಹಿಂತಿರುಗಿದ್ರು ಅಂತಂದ್ರೆ ಅದು ಆಂಜನೇಯನ ಪಾತ್ರ ಇದೆ. ಅವನ ಪಾತ್ರ ತುಂಬಾ ಇದೆ, ದೊಡ್ಡ ಪಾತ್ರ ಇದೆ. ಸೊ ಹಾಗಾಗಿ ಅವನನ್ನು ಆಧಾರಶಿಲೆಯಲ್ಲಿ ಜಾಗ ಕೊಟ್ಟು ರಾಮನ ಪರಿವಾರವನ್ನು ಚೆನ್ನಾಗಿ ಕಾಪಾಡಿದವನು ಇವನೇ ಅನ್ನೋದನ್ನು ತೋರಿಸುವ ಹಾಗೆ ಆಧಾರಶಿಲೆಯಲ್ಲಿ ಆಂಜನೇಯನಿಗೆ ಸ್ಥಾನ ಕೊಟ್ಟು ರಾಮನ ಪರಿವಾರವನ್ನು ತೋರಿಸಿದ್ರು. ಸೊ ಇವತ್ತಿನ ದೃಷ್ಟಿಕೋನದಲ್ಲಿ ನೋಡಿದ್ರೆ, ರಾಮ ಪರಿವಾರವನ್ನು ಕಾಪಾಡಿಕೊಂಡಿದ್ದಾನೆ. ಅದು ಮ್ಯೂಚುವಲ್ ರೆಸ್ಪೆಕ್ಟ್, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಸರ್. ಆ ಪರಸ್ಪರರು ಹೇಗೆ ಗೌರವಿಸಬೇಕು, ಆ ಪರಸ್ಪರ ಹೇಗೆ ಅರ್ಥ ಮಾಡ್ಕೋಬೇಕು ಎಂಬ ಗುಣವನ್ನು ತೋರಿಸ್ತಾನೆ. ಸೇವಕರ ಜೊತೆಯಲ್ಲೂ ಇದ್ದಾನವನು. ಸ್ವಾಮಿ ಸೇವಕರ ಭಾವವನ್ನು ಸರಿಯಾಗಿ ತೋರಿಸ್ತಾನೆ. ಎಲ್ಲ ದೇವಸ್ಥಾನಗಳಲ್ಲಿ ನಾನು ಸ್ವಾಮಿ ನೀನು ಸೇವಕ ಅಂತ ಒಂದು ದೂರದ ಭಾವವನ್ನು ತೋರಿಸ್ತೀವಿ ನಾವು. ಆದರೆ ರಾಮನ ದೇವಸ್ಥಾನದಲ್ಲಿ ಕಾಣೋದೇನಪ್ಪ ಅಂದರೆ, ಅದು ಆ ರೀತಿಯಾದಂಥ ಗೌರವ. ಸ್ವಾಮಿ ಇಷ್ಟು ಗೌರವ ಕೊಡುವಾಗ, ಗರ್ಭಗುಡಿಯಲ್ಲಿ ತನ್ನ ಮನೆಯಲ್ಲಿ ತನ್ನ ಜಾಗದಲ್ಲಿ ಅವನಿಗೆ ಜಾಗ ಕೊಡ್ತಾ ಇರುವಾಗ, ತಾನು ಕೂಡ ಅಷ್ಟೇ ಗೌರವಿಸಬೇಕು ಅನ್ನುವ ಒಂದು ಭಾವವನ್ನು ಆಂಜನೇಯ ಪ್ರಕಟ ಮಾಡ್ತಾ ಅವನ ಪಾದಗಳ ಹತ್ರ ಕೂರ್ತಾನೆ. ಎಲ್ಲೂ ನಮಗೆ ಒಂದೇ ವೇದಿಕೆಯಲ್ಲಿ 4 ಮೂರ್ತಿಗಳು ಕಾಣೋದಿಲ್ಲ. ರಾಮ ಸೀತಾ ಲಕ್ಷ್ಮಣ ಹನುಮಂತ ಅಂತ ಒಂದು ವೇದಿಕೆಯಲ್ಲಿ ಕಾಣೋದಿಲ್ಲ. ಹನುಮಂತ ಕೆಳಗೆ ಯಾಕಿರ್ತಾನೆ, ಕೂತಿರ್ತಾನೆ ಯಾಕೆ ಪಾದಗಳ ಹಾಗೆ ಅಂದರೆ, ಸ್ವಾಮಿ ಗೌರವ ಕೊಡುವಾಗ ಸೇವಕನು ಗೌರವಿಸಬೇಕು ಅನ್ನುವಂಥ ಆ ಮ್ಯೂಚುವಲ್ ರೆಸ್ಪೆಕ್ಟಿನ ಭಾವ ಇದೆಯಲ್ಲ. ಸೊ ಇದೆಲ್ಲ ನಮಗೆ ದೇವಸ್ಥಾನದಲ್ಲಿ ಕಾಣುವಂಥ ಕ್ರಮ. ಸೊ ಹೀಗೆ ರಾಮನ ದೇವಸ್ಥಾನ ಇದು. ತ್ರಿಭಂಗಿಯಲ್ಲಿ ನಿಂತಿದ್ದಾನೆ. ಮೂರ್ತಿಗಳಲ್ಲಿ ಕಾಣುವ ವಿಶೇಷ ಏನಪ್ಪ ಅಂದರೆ, ರಾಮಚಂದ್ರ, ಸೀತಾಮಾತೆ, ಲಕ್ಷ್ಮಣಸ್ವಾಮಿ 3 ಜನರು ತ್ರಿಭಂಗಿಯಲ್ಲಿ ನೇರವಾಗಿ ನಿಲ್ಲದೆ, ಪಾದದಿಂದ ಸೊಂಟ, ಸೊಂಟದಿಂದ ಎದೆ, ಹಾಗೆ ತಲೆ, ಹೀಗೆ ತ್ರಿಭಂಗಿಯಲ್ಲಿ ನಿಂತಿದ್ದಾರೆ. ಹಾಗಾಗಿ ಅವರೆಲ್ಲರ ಪಾದಗಳು ಸ್ವಲ್ಪ ತಿರುಗಿದೆ.
ಎಲ್ಲ ಕಡೆ ವಿಷ್ಣುವಿನ ಪಾದ ನೇರ ಕಾಣ್ತೀವಿ. ಆದರೆ ಇಲ್ಲಿ ನಮ್ಮ ರಾಮಚಂದ್ರನ ದೇವಸ್ಥಾನದಲ್ಲಿ ರಾಮಸೀತಾ ಲಕ್ಷ್ಮಣರು ತ್ರಿಭಂಗಿಯಲ್ಲಿ ನಿಂತಿರೋದ್ರಿಂದ ಎಲ್ಲರ ಎಡಗಾಲು ತಿರುಗಿದೆ. ಇದು ಒಂದು. ಮತ್ತೊಂದು, ರಾಮ ನೀವು ಯುದ್ಧ ಅಂದರೆ ನಾನು ಯುದ್ಧಕ್ಕೆ ಸಿದ್ಧ ಅನ್ನೋ ಹಾಗೆ ಒಂದು ಕೈಯಲ್ಲಿ ಧನಸ್ಸನ್ನು ಮತ್ತೊಂದು ಕೈಯಲ್ಲಿ ಬಾಣಧಾರಿಯಾಗೂ ಇದ್ದಾನೆ. ಎಲ್ಲ ರಾಮನ ದೇವಾಲಯಗಳಲ್ಲಿ ಅಥವಾ ಚಿತ್ರಗಳಲ್ಲಿ ಅಭಯಹಸ್ತ ಅಥವಾ ಆಶೀರ್ವಾದ ಮುದ್ರೆಯಲ್ಲಿ ಆಂಜನೇಯನಿಗಿರ್ತಾನೆ, ಬಲಗೈಯಲ್ಲಿ ಧನಸ್ಸನ್ನು ಮಾತ್ರ ಹಿಡಿದಿರ್ತಾನೆ, ಕೋದಂಡವನ್ನು ಮಾತ್ರ ಧಾರಣೆ ಮಾಡಿರ್ತಾನೆ. ಆದರೆ ಇಲ್ಲಿ ಕೋದಂಡದ ಜೊತೆಯಲ್ಲಿ ಬಾಣಹಸ್ತನಾಗೂ ಇದ್ದಾನೆ. ಅದು ಇನ್ನೊಂದು ವಿಶೇಷ. ಮತ್ತೊಂದು ವಿಶೇಷ, ಇವರೆಲ್ಲ ವಿವಾಹ ಮುಗಿಸಿ ಅಯೋಧ್ಯೆಗೆ ಹೋಗ್ತಾ ಇದ್ದ ಜನ. ವಿವಾಹದಲ್ಲಿ ಯಾರು ಸ್ವಂತ ವಿವಾಹದಲ್ಲಿ ಅಸ್ತ್ರಶಸ್ತ್ರಗಳನ್ನು ಯಾರೂ ಧಾರಣೆ ಮಾಡೋಲ್ಲ. ಅಯೋಧ್ಯೆ ಸ್ವದೇಶವಾದದ್ದರಿಂದ ಅಲ್ಲಿಗೆ ಹೋಗೋದಕ್ಕೆ ಅವರಿಗೆ ಅದರ ಅವಶ್ಯಕತೆ ಬರೋದಿಲ್ಲ. ಮಾರ್ಗ ಮಧ್ಯದಲ್ಲಿ ಪರಶುರಾಮರು ಹೀಗೆಲ್ಲ ಬರಬಹುದು, ಯುದ್ಧ ಅಂತಲೇ ಹೇಳಬಹುದು ಅನ್ನೋದು ರಾಮನಿಗೆ ನಿರೀಕ್ಷೆ ಇಲ್ಲ. ಹಾಗಾಗಿ ರಾಮಚಂದ್ರನ ಹೆಗಲಲ್ಲಿ ಮತ್ತು ಲಕ್ಷ್ಮಣನ ಹೆಗಲಲ್ಲಿ ನಮ್ಮ ದೇವಸ್ಥಾನದಲ್ಲಿ ಬತ್ತಳಿಕೆ ಇಲ್ಲ. ಸದಾ ನಾವು ರಾಮ ಮತ್ತು ಲಕ್ಷ್ಮಣರ ಹೆಗಲಲ್ಲಿ ಬತ್ತಳಿಕೆಯನ್ನು ಕಾಣುತ್ತೇವೆ, ಬಾಣ ಇಟ್ಕೊಳ್ಳುವಂತಹ ಫೋಟೋಗಳಲ್ಲಿ ನೋಡಿದ್ರು ಕೂಡ ಸಾಮಾನ್ಯ ಹಾಗೆ ಎಲ್ಲಿವರೆಗೂ ನೋಡ್ತೀವಿ ಅಂದ್ರೆ ಬತ್ತಳಿಕೆ ಬಿಲ್ಲು ತೋರಿಸಿದ್ರೆ ಅದು ರಾಮ ಅಂತ. ರಾಮ, ಹೌದು. ಹೇಗೆ ಗದೆಯನ್ನು ತೋರಿಸಿದ್ರೆ ಆಂಜನೇಯ ಭಾವನೆ ಬರುತ್ತೋ, ಹಾಗೆ ತ್ರಿಶೂಲ ನೋಡಿದ್ರೆ ಈಶ್ವರ ಅಂತ ಕಾಣುತ್ತೋ, ಹಾಗೆ ರಾಮನನ್ನ ಗುರುತಿಸೋದೇ ನಾವು ಬತ್ತಳಿಕೆ ಧನಸ್ಸಿನಿಂದ. ಸೊ ಆ ರೀತಿಯಾದಂತಹ ಬತ್ತಳಿಕೆ ಇಲ್ಲಿ ರಾಮನಿಗಿಲ್ಲ. ಯಾಕಂದ್ರೆ ಈ ಪ್ರಸಂಗದಲ್ಲಿ ರಾಮನಿಗೆ ಅದು ಔಚಿತ್ಯವಾಗಿರಲಿಲ್ಲ. ಹಾಗಾಗಿ ಅದನ್ನು ಧಾರಣೆ ಮಾಡಿಲ್ಲ. ಅದು ಮತ್ತೊಂದು ವಿಶೇಷ. ರಾಮನ ಎಡಗೈಯಲ್ಲಿ ಕಾಣುವ ಬಿಲ್ಲು ಧನಸ್ಸಿಗೆ ಕೋದಂಡ ಅಂತ ಹೆಸರು. ರಾಮನ ಧನಸ್ಸಿಗೆ ಹೆಸರು ಕೋದಂಡ. ಅದನ್ನು ಹಿಡಿದು ನಿಂತಿದ್ದಾನೆ, ಹಾಗಾಗಿ ಕೋದಂಡ ರಾಮ. ವಿವಾಹ ದರ್ಶನವನ್ನು ಕೊಡ್ತಾ ಇದ್ದಾನೆ, ಕಲ್ಯಾಣ ರಾಮ, ಎರಡು ಹೆಸರಲ್ಲಿ ಪೂಜೆ. ದೇವಸ್ಥಾನದ ಇತಿಹಾಸ ಬಂದು 1200 ವರ್ಷದಷ್ಟು ಪುರಾತನ. 1200 ವರ್ಷ ಪುರಾತನವಾದಂಥ, ಅಂದರೆ ನೀವು ಹೇಳಿದ ಇಷ್ಟು ಕಥೆಗಳು ಈ ಜಾಗದಲ್ಲಿ ನಡೆದಿದ್ದು ಅಂತ ಇಲ್ಲ. ಅದೇನಾಗಿದೆ, ಇದಿಷ್ಟು ಪ್ರಸಂಗ ಮಿಥಿಲಾಪುರದಿಂದ ಅಯೋಧ್ಯೆಗೆ ಹೋಗೋ ಮಾರ್ಗದಲ್ಲಿ ನಡೆದಿದೆ. ಮಿಥಿಲಾಪುರ ಅದು ಗೊತ್ತಾಗಿರೋದು ನೇಪಾಳ ಅಂತ. ರಾಮ ಅಲ್ಲಿಂದ ಅಯೋಧ್ಯೆಗೆ ಹೋಗ್ತಿದ್ದಾನೆ, ಅದು ಉತ್ತರ ಪ್ರದೇಶದಲ್ಲಿದೆ. ನಿಮಗೆ ನೇಪಾಳದಿಂದ ಉತ್ತರ ಪ್ರದೇಶಕ್ಕೆ ಹೋಗೋದಕ್ಕೆ ಹಿರೇಮಗಳೂರು ಹಾಸಿ ಹೋಗಬೇಕಿಲ್ಲ. ಹೌದು. ಮತ್ತು ಈ ದೇವಸ್ಥಾನ ಇಲ್ಲಿರೋದಕ್ಕೆ ಕಾರಣ ಏನು ಅಂದರೆ, ಆಗಲೇ ಹೇಳಿದ ಹಾಗೆ ಪರಶುರಾಮರು ಈ ಕ್ಷೇತ್ರದಲ್ಲಿ ಸ್ವಲ್ಪ ವರ್ಷ ಇದ್ದು ತಪಶ್ಚರ್ಯ ಮಾಡಿ ಹೋಗಿದ್ದಾರೆ. ಹಾಗಾಗಿ ಕ್ಷೇತ್ರಕ್ಕೆ ಹೆಸರು ಭಾರ್ಗವಪುರಿ. ಆದರೆ ನಾವು ಗಮನಿಸ್ಕೊಂಡು ಬಂದರೆ ಪರಶುರಾಮರಿಗೆ ಹೆಜ್ಜೆಗೆ ದೇವಸ್ಥಾನ ಕಟ್ಟಿ ಪೂಜೆ ಮಾಡ್ತಿಲ್ಲ. ಹೌದು, ಎಲ್ಲೂ ಪರಶುರಾಮರಿಗೆ ಅಷ್ಟೇ ಅಲ್ಲ, ದಶಾವತಾರದಲ್ಲಿ ಮೊದಲನೇ ಅವತಾರ ಮತ್ಸ್ಯಾವತಾರಕ್ಕೆ ಒಂದು ದೇವಸ್ಥಾನ ಇಲ್ಲ. ಹೌದು, ಇಲ್ಲ. ಕೂರ್ಮಾವತಾರಕ್ಕೆ ಒಂದೇ ಒಂದು ದೇವಸ್ಥಾನ, ಶ್ರೀಕೂರ್ಮ ಅಂತ, ಅದು ವಿಶಾಖಪಟ್ಟಣದ ಹತ್ರ ಇದೆಯಂತೆ. ಅದು ಮೊನ್ನೆ ಯಾರೊಬ್ಬರು ಹೇಳಿದಾಗ ಗೊತ್ತಾಯ್ತು ನಮಗೆ, ಅದು ಗೊತ್ತಿಲ್ಲ. ಕೂರ್ಮಾವತಾರಕ್ಕೆ ದೇವಸ್ಥಾನ ನಂಗೆ ಕೇಳಲಿಲ್ಲ. ವರಾಹ ಮೂರ್ತಿಗೂ ಇದೆ, ಆದರೆ ತುಂಬ ಸ್ವಲ್ಪ ಇದೆ. ಭೂವರಾಹ ಸ್ವಾಮಿ ಇಲ್ಲೇ ನಮ್ಮ ಕರ್ನಾಟಕದಲ್ಲೇ ಒಂದಿದೆ. ತಿರುಪತಿಯಲ್ಲೂ ಶ್ರೀನಿವಾಸರ ದೇವಸ್ಥಾನದ ಪಕ್ಕದಲ್ಲಿ ಭೂವರಾಹ ಕ್ಷೇತ್ರ ಅಂತ ಹೇಳ್ತಾರೆ. ಸೊ ವರಾಹರಿಗೆ ದೇವಸ್ಥಾನ ಇದ್ದರೂ ಕೂಡ ಕೆಲವೇ ಕ್ಷೇತ್ರಗಳು, ಅದು ಪುರಾಣದಲ್ಲಿ ಆ ಕ್ಷೇತ್ರದ ಉಲ್ಲೇಖ ಇದ್ದರಷ್ಟೇ ಮಾತ್ರ. ನರಸಿಂಹರಿಗೆ ಪೂಜೆ ಉಂಟು, ನರಸಿಂಹಸ್ವಾಮಿಗೆ ಪೂಜೆ ನಡೀತಿದೆ ಚೆನ್ನಾಗಿ ಅಂತ ಭಾವಿಸಿದ್ದೀವಿ. ಆದರೆ ಆ ಎಲ್ಲ ಪೂಜೆ ದಕ್ಷಿಣ ಭಾರತಕ್ಕೆ ಮಾತ್ರ ಸೀಮಿತ. ಭಾರತದ ಬೇರೆ ಭಾಗದಲ್ಲಿ ನಿಮಗೆ ನರಸಿಂಹರಿಗೆ ಇಷ್ಟು ಪ್ರಮಾಣದಲ್ಲಿ ಪೂಜೆ ಇಲ್ಲ. ಇದೆ ಅಲ್ಲೋ ಇಲ್ಲೋ ಒಂದೊಂದು ದೇವಸ್ಥಾನಗಳು, ಇಲ್ಲ ಅಂತ ಹೇಳೋದಿಲ್ಲ, ಆದರೆ ಪ್ರಮಾಣ ಕಮ್ಮಿ ಆಗ್ತಾ ಹೋಗುತ್ತೆ. ಎಲ್ಲ ಕಾನ್ಸಂಟ್ರೇಷನ್ ಸೌತ್ ಇಂಡಿಯಾಗೆ, ಭಾರತದ ದಕ್ಷಿಣ ಭಾಗಕ್ಕೆ ಮಾತ್ರ. ವಾಮನ ಮೂರ್ತಿಗೆ ದೇವಸ್ಥಾನ ಇಲ್ಲ. ಇದೇ ವಾಮನ ತ್ರಿವಿಕ್ರಮನಾಗಿ ಬೆಳಿತಾನೆ, ಅವನಿಗೊಂದು 3 ದೇವಸ್ಥಾನ ತಮಿಳುನಾಡಲ್ಲಿದೆ. ಭಾರತದಲ್ಲಿ ಬೇರೆ ಎಲ್ಲೂ ನಮಗೆ ವಾಮನಿಗೆ ತ್ರಿವಿಕ್ರಮನಿಗೆ ಗರ್ಭಗುಡಿಯಲ್ಲಿ ಜಾಗ ಕೊಟ್ಟು ಪೂಜೆ ಮಾಡಲ್ಲ. ನೀವು ಕಂಬಗಳಲ್ಲಿ, ಗೋಡೆಗಳಲ್ಲಿ, ಭಿತ್ತಿಗಳಲ್ಲಿ ಕಾಣಬಹುದು ಒಂದು ಶಿಲ್ಪ ರೂಪದಲ್ಲಿ, ಆದರೆ ಪೂಜೆ ಮಾಡುವ ಹಾಗೆ ಕಾಣಲ್ಲ ನಾವು. ನಮಗೆ ಕಾಣುವ ದೇವಸ್ಥಾನ ಯಾರದಪ್ಪ ಹೆಚ್ಚು ಅಂತ ನೋಡಿದ್ರೆ ರಾಮನಿಗೆ, ಕೃಷ್ಣನಿಗೆ ಮಾತ್ರ. ಹೌದು. ಸರ್ವತ್ರ ವಿವಾದವೇ ಇಲ್ಲ. ರಾಮನಿಗೆ ಯಾಕೆ ದೇವಸ್ಥಾನ ಕಟ್ಟಿದ್ದೀರಾ ಅಂತ ಯಾರೂ ಕೇಳಲ್ಲ. ನೀವು ನಾಳೆ ದಿಢೀರ್ ಅಂತ ಮತ್ಸ್ಯಾವತಾರಕ್ಕೆ ದೇವಸ್ಥಾನ ಕಟ್ಟಿದ್ರೆ ಏನು ಅಂತ ಕೇಳ್ತೀವಿ, ಆಶ್ಚರ್ಯ ಯಾಕೆ ಅಂತ ಕೇಳ್ತೀವಿ. ಹೌದಾ? ಇದು ಯಾಕೆ ಕಾರಣ ಏನಪ್ಪ ಅಂದರೆ, ನಮ್ಮಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ, ಅದರಲ್ಲೂ ಸನಾತನ ಪದ್ಧತಿಯಲ್ಲಿ ಒಂದು ಪೂಜಾ ಪದ್ಧತಿ, ಇನ್ನೊಂದು ಉಪಾಸನಾ ಪದ್ಧತಿ. ನನಗೆ ಭಗವಂತನ ಸಾನ್ನಿಧ್ಯ ಇರಬೇಕು, ಅವನಿಂದ ಏನು ನಿರೀಕ್ಷೆ ಇಲ್ಲ ಅಂತ ಹೇಳುವುದು ಉಪಾಸನೆ. ಅವನ ಜೊತೆಯಲ್ಲಿರಬೇಕಷ್ಟೆ. ಇದಲ್ಲದೆ ನನಗಿಂಥದ್ದು ಅವಶ್ಯಕತೆ ಇದೆ, ಇಂತಿಂಥದ್ದು ಆಗಬೇಕಾಗಿದೆ, ಇದನ್ನು ನಾನು ಭಗವಂತನಿಂದ ಪಡಿಬೇಕು ಅಂತ ಹೇಳಿ ಮಾಡುವುದು ಪೂಜಾ ಪದ್ಧತಿ. ಸೊ ದೇವಸ್ಥಾನದಲ್ಲಿ ನಡೆಯೋದು ಪೂಜಾ ಪದ್ಧತಿ, ಉಪಾಸನೆ ಅಲ್ಲ. ಹಾಗಿರುವಾಗ ಯಾವ ದೇವರ ಹತ್ರ, ಯಾವ ಶಕ್ತಿ ಹತ್ರ, ಯಾವ ಚೈತನ್ಯದ ಹತ್ರ ಯಾವುದು ಹೆಚ್ಚಾಗಿ ನಾವು ಕಾಣ್ತೀವೋ ಅದನ್ನೇ ಅವ್ರ ಹತ್ರ ಹೋಗಿ ಬೇಡೋದು ಕ್ರಮ. ಹಾಗಾಗಿ ನನಗೆ ಇವತ್ತು ಸಂಪತ್ತು, ದುಡ್ಡು ಬೇಕು ಅನ್ನೋರು ಸರಸ್ವತಿ ಪೂಜೆ ಮಾಡ್ತಿಲ್ಲ, ಲಕ್ಷ್ಮೀ ಪೂಜೆ ಮಾಡ್ತೀವಿ. ವಿದ್ಯಾಬುದ್ಧಿ ಬೇಕು ಅನ್ನೋರು ಲಕ್ಷ್ಮೀ ಪೂಜೆಗೆ ಹೋಗಲ್ಲ, ಸರಸ್ವತಿಗೆ ಹೋಗ್ತೀವಿ. ಹಾಗೆ ಪರಶುರಾಮರು ಈ ಕ್ಷೇತ್ರದಲ್ಲಿದ್ದರು. ನಾನು ಒಂದು ಹೆಜ್ಜೆ ಮುಂದೆ ಹೋಗಿ ಕೇಳ್ತೀನಿ, ಸ್ವಲ್ಪ ವಿವಾದನೂ ಇದೆ ಅದರಲ್ಲಿ. ದೇವಸ್ಥಾನದ ವಿಚಾರ ಅಂತ ಬಂದಾಗ ಬುದ್ಧ ಅಂತ ಹೇಳಿ ಒಂದು, ಇವತ್ತಿಗೆ ಅದು ಅವತಾರ ಅಲ್ಲ ಅಂತ ಹೇಳ್ತಾರೆ, ಹೆಚ್ಚಾಗಿ ದೇವಸ್ಥಾನಗಳಿದೆ. ನಾನು ಒಮ್ಮೆ ಒಂದಷ್ಟು ಭಾಷಣಗಳನ್ನೆಲ್ಲ ಕೇಳಬೇಕಾದ್ರೆ ಇದೇ ಬುದ್ಧ ಅವತಾರ ಅನ್ನುವಂಥದ್ದನ್ನು ಕೂಡ ಒಂದಷ್ಟು ಜನ ಸಮರ್ಥಿಸ್ಕೊಂಡಿದ್ದಾರೆ. ಈ ಬುದ್ಧ ಅಲ್ವೇ ಅಲ್ಲ ಅಂತಲೂ ಕೂಡ ಸಮರ್ಥಿಸ್ಕೊಂಡಿದ್ದಾರೆ. ಸೊ ದೇವಸ್ಥಾನದ ಪ್ರಸ್ತಾಪ ಬಂದಿದ್ದರಿಂದ ಬುದ್ಧನಿಗೂ ಕೂಡ ಹೆಚ್ಚಾಗಿ ದೇವಸ್ಥಾನಗಳಿದೆ ಅನ್ನೋ ಕಾರಣಕ್ಕೋಸ್ಕರ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ?
ಅವತಾರ ಇದೇನೋ ಅಥವಾ ಬೇರೆ ಬುದ್ಧನ ಅವತಾರವನ್ನು ಬುದ್ಧ ಅಂತ ಕನ್ಸಿಡರ್ ಮಾಡಿರೋದು ಅಂತ? ಅದು ಎರಡೂ ಹೇಳಲಿಕ್ಕೆ ಸಾಧ್ಯವಿಲ್ಲ. ಬಹುಶಃ ಹೇಗಾಗಿರಬಹುದು, ನಾನು ಭಾವಿಸಿರೋ ಹಾಗೆ ಅಂತಂದರೆ, ಜ್ಞಾನಿಗೆ ಬುದ್ಧ ಅಂತ ಹೆಸರು. ಚೆನ್ನಾಗಿ ತಿಳಿದವನು, ಆತ್ಮಸ್ವರೂಪವನ್ನು ತಿಳಿದವನು, ಅವನು ಬುದ್ಧನಾಗಿದ್ದಾನೆ. ಬುದ್ಧ ಜ್ಞಾತ ಅಂತ ಅರ್ಥ. ಸೊ ಯಾವ ಬುದ್ಧನನ್ನು ನಾವು ಇವತ್ತು ಉಲ್ಲೇಖ ಮಾಡ್ತಾ ಇದ್ದೀವೋ, ನಮ್ಮ ಅವತಾರಗಳ ಹಿನ್ನೆಲೆಯನ್ನು ನೋಡಿಕೊಂಡು ಬಂದು ಈ ಬುದ್ಧನನ್ನು ಅದರ ಜೊತೆಗೆ ಹೋಲಿಸಿ ನೋಡಿದ್ರೆ, ಎಲ್ಲ ಅವತಾರಗಳಲ್ಲೂ ಧರ್ಮ ಸಂರಕ್ಷಣೆ. ಕೃಷ್ಣ ಹೇಳುವುದೇ ಅದು, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಅಂತ. ಸೊ ಧರ್ಮ ಸಂರಕ್ಷಣೆಯನ್ನು ಮುಖ್ಯವಾಗಿಟ್ಟುಕೊಂಡು, ಜೊತೆಯಲ್ಲಿ ವೇದ ಸಂರಕ್ಷಣೆಯನ್ನು ಉದ್ದೇಶವಾಗಿಟ್ಟುಕೊಂಡೇ ಅವತಾರಗಳೆಲ್ಲ ಸ್ವರೂಪವನ್ನು ನಾವು ಕಾಣೋದು. ವೇದಕ್ಕೆ ವಿರುದ್ಧವಾದಂತಹ ಬೋಧನೆಯನ್ನು ಕಾಪಾಡಲಿಕ್ಕೆ ಅಂತ ಎಲ್ಲೂ ಬಂದಿಲ್ಲ ಭಗವಂತ. ಸೊ ಹಾಗೆ ನೋಡೋದಾದರೆ ವೇದಗಳೇ ಇಲ್ಲ, ವೇದಗಳು ಸುಳ್ಳು, ವೇದಗಳೆಲ್ಲ ಮೌಢ್ಯವನ್ನು ಹೇಳುತ್ತೆ ಅನ್ನೋ ಹಾಗೆ ಪ್ರತಿಪಾದಿಸಿದಂತಹ ಇವತ್ತಿನ ಯಾರು ನಾವು ಬುದ್ಧ ಅಂತ ಕರಿತಾ ಇದ್ದೇವೆ, ಅವನು ವಿಷ್ಣು ಅವತಾರ ಅಂತ ಭಾವಿಸೋದು ಸ್ವಲ್ಪ ಕಷ್ಟವಾಗುತ್ತೆ. ಅವತಾರಿ ಪುರುಷ ಅಂದರೆ ಹೇಗೆ ನೋಡಬಹುದು ಅಂತಂದರೆ, ಅವತ್ತಿನ ಅನೇಕ ಕುರಿತೆಗಳನ್ನು ಯಾವುದು ಅತ್ಯಂತ ಏನಾಗುತ್ತೆ, ಕಾಲದಲ್ಲಿ ಒಂದಷ್ಟು ರೀತಿ ನೀತಿಗಳು ಅದು ಸ್ವಲ್ಪ ಕುರೀತಿಗೆ ತಿರುಗುವಂಥ ಒಂದು ಸಾಧ್ಯತೆ ಉಂಟು. ಅದು ನಡೆದಿದೆ. ವೇದಾಂತ ಪಾಠ ಹೇಳಬೇಕಾದ್ರೆ ಬೆಕ್ಕಟ್ಟಿಡಬೇಕು ಅನ್ನೋ ಥರ ಕಥೆ ಥರ ಹಾಗೆಲ್ಲ ಒಂದಷ್ಟು ಬರುತ್ತೆ ಸಂಪ್ರದಾಯಗಳಲ್ಲಿ. ಏನು ಅಂದರೆ ಶಾಸ್ತ್ರ ಒಂದು ಹೇಳುತ್ತೆ, ಅದು ಸಂಪ್ರದಾಯವಾಗಿ ಇನ್ನೇನೋ ಒಂದು ಸೇರಿಕೊಂಡಿದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಯಾವ ಆಚರಣೆಯನ್ನು ನಾವು ಅದರ ವಿಷಯ ತಿಳ್ಕೊಳ್ಳದೆ ಆಚರಿಸ್ತಾ ಇರ್ತೀವೋ ಅವಾಗ ಈ ಥರದ ಅಪಭ್ರಂಶಗಳಾಗಲಿ. ಅದಕ್ಕೊಂದು ಒಳ್ಳೆ ದೃಷ್ಟಾಂತ ಕೂಡ ಉಂಟು. ಒಬ್ಬ ಕಾಶಿ ಯಾತ್ರೆಗೆ ಹೋಗಿದ್ದಂತೆ ವ್ಯಾಪಾರಿ. ಅವನು ತುಂಬ ಜುಗ್ಗ. ಹಾಗೆ ಅವನಿಗೆ ಯಾರ ಮೇಲೂ ನಂಬಿಕೆ ಇಲ್ಲ, ತನ್ನ ವಸ್ತುವನ್ನು ಯಾರು ತಗೊಂಡು ಹೋಗ್ಬಿಡ್ತಾರೋ ಅದು. ಅವನು ಹೀಗೆ ಕಾಶಿಯಲ್ಲಿ ಹೋಗಿದ್ದಾನೆ, ವ್ಯಾಪಾರಕ್ಕೆ ಅಂತ ಹೋಗಿದ್ದಾನೆ, ಚೆನ್ನಾಗಿ ಧನ ಸಂಗ್ರಹ ಆಗಿದೆ, ಸ್ನಾನ ಇಲ್ಲಿವರೆಗೂ ಬಂದಿದ್ದೀನಿ, ಕಾಶಿಯಲ್ಲಿ ಸ್ನಾನ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ನಾನ ಮಾಡ್ಕೊಂಡು ಹೋಗ್ತಾನೆ. ದುಡ್ಡೆಲ್ಲಿಡೋದು, ತನ್ನ ಸಂಪತ್ತೆಲ್ಲಿಡೋದು ಅಂತ ಒಂದು ಮಣ್ಣಲ್ಲಿ ಅಗದು ಅದನ್ನು ಹೂತಾಟಿ ಅದನ್ನು ಸ್ನಾನಕ್ಕೆ ಹೋಗ್ತಾನೆ. ಆದರೆ ಇಲ್ಲೇ ಇಟ್ಟಿದ್ದೀನಿ ಅನ್ನೋದು ಗೊತ್ತಾಗದು ಹೇಗೆ ಅಂತ ಒಂದು ಲಿಂಗ ಮಾಡಿ ಹೋಗಿರ್ತಾನೆ. ಅದನ್ನು ಯಾರು ಮುಗಿಯೋದಿಲ್ಲ. ಸ್ನಾನ ಮುಗಿಸಿ ಬರೋಟೊತ್ತಿಗೆ ಇದರ ತುಂಬ ಬರೀ ಲಿಂಗಗಳೇ ಆಗಿರುತ್ತೆ. ಎಲ್ಲರೂ ಲಿಂಗ ಮಾಡಿ ಸ್ನಾನ ಮಾಡಬೇಕು ಅಂತ. ಗತಾನುಗತಿಕೋ ಲೋಕಃ ನ ಲೋಕಃ ಪಾರಮಾರ್ಥಿಕಃ ಅಂತ ಒಬ್ಬರು ಹೋದರು ಅಂತ ಅವರಿಂದ ಸುಮ್ಮನೆ ಕಣ್ಣು ಮುಚ್ಚಿಕೊಂಡು. ಇದೊಂದು ಗುರುಕುಲದ ಕಥೆ ಹೇಳಿದೆ. ಗುರುಕುಲದಲ್ಲಿ ವೇದಾಂತ ಪಾಠ ಮಾಡ್ತಾ ಇರ್ತಾರೆ ಶಿಷ್ಯಂದ್ರಿಗೆ. ಬೆಕ್ಕು ಸುಮ್ಮನೆ ಕೂಗಾಡ್ತಾ ಇರುತ್ತೆ, ಅಲ್ಲೆಲ್ಲ ಬಂದು ಓಡಾಡ್ತಾ ಇರುತ್ತೆ ಅಂತ ಹೇಳಿ ಒಂದಿನ ಕಟ್ಟಾಕಿಸ್ತಾರೆ. ಅದು ರೆಗ್ಯುಲರಾಗಿ ವೇದಾಂತ ಪಾಠ ಮಾಡ್ಬೇಕಾದ್ರೆ ತೊಂದರೆ ಆಗುತ್ತೆ ಅಂತ ಹೇಳಿ ಕಟ್ಟಾಕ್ತಾರೆ. ಕಾಲಾಂತರದಲ್ಲಿ ಗುರುಗಳು ಕಾಲವಾಗ್ತಾರೆ. ಮುಂದಿನ ಗುರುಕುಲದ ಪೀಠದ ಅಂದರೆ ಪಾಠ ಮಾಡ್ಲಿಕ್ಕೆ ಬಂದವನು ವೇದಾಂತ ಪಾಠ ಮಾಡಬೇಕಾದ್ರೆ ಬೆಕ್ಕಟ್ಟು ಹಾಕಿರಬೇಕು ಅಂತ ಹುಡುಕೊಂಬಂದು ಬೆಕ್ಕಟ್ಟು ಹಾಕಿ ಪಾಠ ಶುರು ಮಾಡ್ತಾರೆ. ಅನೇಕ ಈ ಥರ ಕಥೆಗಳ ದೃಷ್ಟಾಂತ. ಅಂದರೆ ಹಾಗೆ ಎಷ್ಟೋ ಸಂಪ್ರದಾಯಗಳಿಗೆ ಮೂಲ ಇರುತ್ತೆ. ಹೌದು, ಇದೇ ಮೂಲದಿಂದ ಕೆಲವು ಇರುತ್ತೆ, ಕೆಲವು ಇಲ್ಲ ಅಂತ ಹೇಳೋದಿಲ್ಲ. ಕೆಲವು ಹೀಗೆ ಮೂಲವಿಲ್ಲದೆಯೂ ಕೂಡ ಆ ಮೌಢ್ಯಗಳನ್ನು ತೊಲಗಿಸ್ಲಿಕ್ಕೋಸ್ಕರ ಯಾರು ಅವತಾರ ಮಾಡಿದ್ನೋ ಅವನನ್ನು ಭಗವತ್ ಸ್ವರೂಪದಲ್ಲೇ ಕಂಡ್ರು. ಒಂದಷ್ಟು ಕುರೀತಿಗಳನ್ನು ನಮ್ಮಲ್ಲಿ ಏನು ಆಚರಣೆಯಲ್ಲಿ ಸೇರಿಕೊಂಡಿದ್ವು. ಅಂದರೆ ನಾನು ಯಾಕೆ ಸ್ಪೆಸಿಫಿಕ್ ಆಗಿ ಕ್ವಶನ್ ಕೇಳಿದೆ ಅಂದರೆ, ನಂಗೆ ಅವ್ರ ಹೆಸರು ನೆನಪಾಗ್ತಾರೆ. ಕೆ ಎಸ್ ನಾರಾಯಣಾಚಾರ್ಯ ಜೊತೆ ಇನ್ನೊಬ್ಬರು ವೇದಾಂತದಲ್ಲಿ ಒಂದಷ್ಟು ಚರ್ಚೆಗಳನ್ನು ಮಾಡ್ತಾರಲ್ಲ, ಅವರು ಉಲ್ಲೇಖ ಪ್ರಕಾರ ಅಂದರೆ ಅದಕ್ಕೆ ದಾಖಲೆಗಳನ್ನು ಕೊಟ್ಟಿದ್ದೇನಂತ ಹೇಳಿದ್ರೆ, ಕೃಷ್ಣಾವತಾರ ಮುಗಿದ ಇಷ್ಟು ವರ್ಷಕ್ಕೆ ದ್ವಾಪರ ಯುಗ ಮುಗಿಯುತ್ತೆ, ಅದಾದಮೇಲೆ ಕಲಿಯುಗ ಆರಂಭ ಆಗಲಿಕ್ಕೆ ಇಷ್ಟು ಸಮಯ ಇತ್ತು, ಕೃಷ್ಣಾವತಾರ ಆಗಿ ಇಷ್ಟು ವರ್ಷಕ್ಕೆ ಬುದ್ಧನ ಅವತಾರ ಆಗಿದ್ದು ಅಂಥೇಳಿ ಉಲ್ಲೇಖಗಳನ್ನು ಕೊಟ್ಟು, ಸೊ ಇದೇ ಬುದ್ಧ ಆ ಬುದ್ಧ ಅನ್ನುವಂಥದ್ದು. ನಾನು ಆ್ಯಕ್ಚುಲಿ ಯಾವುದೋ ಒಂದು ಬೇರೆ ಖಾಸಗಿ ಚಾನಲಲ್ಲಿ ಇರಬೇಕಾದ್ರೆ ಅಲ್ಲಿ ಬುದ್ಧನ ವಿಡಿಯೋ ಮಾಡಿದಾಗ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ತುಂಬ ಬಂದಿತ್ತು. ಸೊ ಆ ಸಮಯದಲ್ಲಿ ಆ ವಿಡಿಯೋ ನೋಡಿ, ಅಂದರೆ ವೇದಕ್ಕೆ ವಿರುದ್ಧವಾಗಿ ಇಲ್ಲದೇ ಇದ್ದರೆ ಅವನು ಬುದ್ಧ, ವೇದಕ್ಕೆ ವಿರುದ್ಧವಾಗಿದ್ದರೆ ಅವನ ಉಪದೇಶಗಳಲ್ಲಿ ವೇದ ವಿರೋಧ ಕಾಣುತ್ತೆ ಅನ್ನೋದಾದರೆ, ಆಚರಣೆಯ ವೇದೋಕ್ತ ಆಚರಣೆಗಳಿಗೆ ವಿರೋಧ ಮಾಡ್ತಾನೆ ಅನ್ನೋದಾದರೆ, ಬಹುಶಃ ಅವರನ್ನು ನಾವು ದಶಾವತಾರದ ಪಟ್ಟಿಯಲ್ಲಿ ಸೇರಿಸಬೇಕಾಗಿಲ್ಲ. ನಮಗೆ ಅವತಾರಿ ಅನ್ನೋದರಲ್ಲಿ ಸಮಸ್ಯೆ ಇಲ್ಲ. ಈ ದಶಾವತಾರದ ಮೂಲ ಕಥೆ ಏನಿದೆ ಅಥವಾ ಇದು ಯಾವ ಪುರಾಣದಲ್ಲೂ ಉಪನಿಷತ್ತು ಭಾಗವತದಲ್ಲೇ ಉಲ್ಲೇಖ ಇರುವಂಥದ್ದು. ಆಮೇಲೆ ಭಗವಂತ 10 ಅನ್ನೋದು ಉಪಲಕ್ಷಣ ಮಾತ್ರ. ದಶಾವತಾರ ಅನ್ನೋದು 10 ಅವತಾರ ಅಲ್ಲ. ವಿಷ್ಣುವಿನ ಅವತಾರ ತುಂಬಾ ಜನನ್ನ ಹೇಳುವಂತದ್ದು ಕೇಳಿದ್ದೀವಿ. ಹೌದು, ಅವತಾರ, ಅದರಲ್ಲಿ ಪ್ರಸಿದ್ಧ ಇದು 10. ಹೌದು, ಪ್ರಮುಖವಾಗಿ ಒಂದು 10 ಅಂತ ಹೇಳ್ತಿದ್ದಾರೆ ಹೊರತು ಭಗವಂತ ಯಾವಾಗೆಲ್ಲ ಆಗತ್ತೋ ಅವಾಗೆಲ್ಲ ಅಂತ ಹೇಳಿದ್ದಾನೆ. ಯದಾ ಯದಾ ಹಿ ಧರ್ಮಸ್ಯ ದಶವಾರಮೇವ ಅಂತ ಹೇಳಿಲ್ಲ. 10 ಬಾರಿ ಬರ್ತೀನಿ, ಅದು ಹೇಳಿರೋದು ಕೂಡ 8ನೇ ಅವತಾರದಲ್ಲಿ ಅಲ್ವಾ? ಹೌದು. ಸೊ ಇನ್ನು ಯಾವಾಗೆಲ್ಲ ಅವತಾರ ಅಂದರೆ ನಮ್ಮ ಜೀವನದಲ್ಲಿ ಆ ಥರದ್ದು ಅನೇಕ ಕಾಣುತ್ತೆ. ನಾವು ಧಾರ್ಮಿಕರಾಗಿದ್ದುಕೊಂಡು ನಮಗೇನಾದರೂ ಸಮಸ್ಯೆ ಆದಾಗ ಯಾರಾದರೂ ಬಂದು ಕಾಪಾಡಿದ್ದಾರೆ, ದೇವರ ಸ್ಥಾನವನ್ನು ಕೊಟ್ಬಿಡ್ತೀವಿ ನಾವು. ನೋಡ್ತೀವಿ, ಅವನು ಭಗವಂತನಾಗಿ ಬಂದು ದೇವರೇ ಬಂದು ಕಾಪಾಡಿದ್ರಪ್ಪ, ಇದನ್ನ ಅದೆಲ್ಲವೂ ಅವತಾರ ಅಂತ ಭಾವಿಸ್ಬೇಕು ನಾವು. ಆ ಸಮಯದಲ್ಲಿ ಭಗವಂತ ಆ ರೂಪದಲ್ಲಿ ಅವತರಿಸಿದ್ದ ಅಂತ ಭಾವಿಸ್ಕೋಬೇಕು ನಾವು.
ಸೊ ಆ ರೀತಿಯಲ್ಲಿ ಯಾರೆಲ್ಲ ಕುರೀತಿಯನ್ನು ಹೋಗಲಾಡಿಸಿದ್ರು ಆ ಸಮಯದಲ್ಲಿ, ಯಾರೆಲ್ಲರೂ ಸನ್ಮಾರ್ಗಕ್ಕೆ ಬಂದಿದ್ದರು ಅದರಿಂದಾಗಿ ಅವರೆಲ್ಲ ವಿಷ್ಣು ಭಗವಂತ ಅಂತ ಅಂದ್ಕೊಳ್ಳೋದ್ರಲ್ಲ ಸಮಸ್ಯೆ ಇಲ್ಲ. ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ದೇವಸ್ಥಾನಕ್ಕೆ ವಾಪಸ್ ಬಂದು ಸೊ ಪರಶುರಾಮರು ಅವರನ್ನು ಆರಾಧಿಸಿದರೆ ವಿಷ್ಣುವಿನ ಅವತಾರ. ಅವರು ಈ ಕ್ಷೇತ್ರದಲ್ಲಿ ಕೆಲವು ವರ್ಷ ತಪಸ್ಸು ಮಾಡಿ ಹೋಗಿದ್ದಾರೆ. ಕ್ಷೇತ್ರಕ್ಕೆ ಭಾರ್ಗವಪುರಿ ಹೆಸರಿದೆ. ಸೊ ಇಲ್ಲಿ ನಾವು ಇತಿಹಾಸವಾಗಿ ನೋಡೋದಾದರೆ ಇಲ್ಲಿ ರಾಮನಿಗಿಂತ ಪರಶುರಾಮರಿಗೆ ದೇವಸ್ಥಾನ ಕಟ್ಟಬೇಕು. ಪರಶುರಾಮರಿಗೆ ದೇವಸ್ಥಾನ ನಿರ್ಮಾಣ ಆಗಿರಬೇಕಾಗಿತ್ತು. ಮೂರ್ತಿ ಪರಶುರಾಮರದ್ದಾಗಿರಬೇಕಾಗಿತ್ತು. ಪೂಜೆ ಪರಶುರಾಮರಿಗೆ ಮಾಡಿದ್ರೆ ಪ್ರಸನ್ನರಾದ ಪರಶುರಾಮರಿಂದ ನಾವೇನು ಪಡಿತೀವಿ? ಅವ್ರ ಹತ್ರ ಇರುವ ವಿಶೇಷವನ್ನು ಪಡಿತೀವಿ. ಅವರ ಕ್ರೋಧವನ್ನು ಪಡಿಬೇಕು. ಕ್ರೋಧ ಪಡೆದ್ರೆ ಸಮಸ್ಯೆ ಇಲ್ಲ, ಆದರೆ ಕ್ರೋಧದ ಜೊತೆಗೆ ಶಕ್ತಿಯನ್ನು ಕೊಡ್ತಾನೆ. ಇವತ್ತು ಸಮಸ್ಯೆ ಇರೋದು ಎಲ್ಲಿ ಅಂತಂದ್ರೆ ಕ್ರೋಧ ಶಕ್ತಿ ಸೇರಬಾರದು. ಹೌದು, ಎಲ್ಲೆಲ್ಲಿ ಕ್ರೋಧವಿದೆಯೋ ಅಲ್ಲಿ ಶಕ್ತಿ ದೂರ ಇರಬೇಕು. ಎಲ್ಲಿ ಶಕ್ತಿ ಇದೆಯೋ ಅಲ್ಲಿ ಕ್ರೋಧ ಸೇರಬಾರದು. ಇದೆರಡೂ ಸೇರಿದ್ರೆ ವಿನಾಶ. ಯಾಕೆಂದ್ರೆ ಅಲ್ಲಿ ವಿವೇಕ ಹೋಗುತ್ತೆ. ನಿಜ. ಅದರಲ್ಲೂ ಪರಶುರಾಮರಷ್ಟು ಪ್ರಮಾಣದ ಶಕ್ತಿಯನ್ನ, ಪರಶುರಾಮರ ಸಾಮರ್ಥ್ಯದಷ್ಟು ಕ್ರೋಧವನ್ನು ಎರಡೂ ಅನುಗ್ರಹದಿಂದ ಪಡೆದು ಬಿಟ್ರೆ ಅವಾಗ ಅದು ದುರುಪಯೋಗವೇ ಜಾಸ್ತಿ ಆಗುತ್ತೆ. ಒಂದು ಕೇಸ್ ಸ್ಟಡಿ ತರ ನೋಡಿದ್ರೆ ಯಾವೆಲ್ಲ ರಾಕ್ಷಸರು ಮಹಾರಾಕ್ಷಸರಾಗಿದ್ದಾರೋ ಮೇಧಾವಿಗಳು ಆಗಿದ್ರು, ಅವರೆಲ್ಲ ವರ ಸಿಕ್ಕದ ಮೇಲೆ ಆಗಿದ್ದಾರೆ. ಹೌದು. ಸೊ ಹೀಗೆ ಭಗವಂತನ ಅನುಗ್ರಹ ಅದು ದುರುಪಯೋಗಕ್ಕೆ ಬಳಕೆ ಶುರು ಆಯಿತು ಅಂತಂದ್ರೆ ಅವ್ರಿಗಷ್ಟೇ ವರ, ಮಿಕ್ಕದವರೆಲ್ಲರಿಗೂ ಅದು ಶಾಪ. ಅದು ಶಾಪವೇ. ಹೌದು. ಆ ಕಾರಣದಲ್ಲಿ ಪೂರ್ವಿಕರು ಏನು ಮಾಡಿದ್ರು, ಎಲ್ಲ ಅವತಾರಕ್ಕೂ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ ಅಂದರು. ಯಾಕಂದ್ರೆ ಅವ್ರೇನು ಅನುಗ್ರಹಿಸ್ತಾರೆ ಅದು ನೆಸಸರಿ ಇಲ್ಲ, ಇದು ಒಳ್ಳೆ ಕಾರ್ಯಕ್ಕೆ ಉಪಯೋಗ ಆಗತ್ತೆ ಅನ್ನೋ ಒಂದು ನಂಬಿಕೆ ಇಲ್ಲ. ಇವಾಗ ಮತ್ಸ್ಯಾವತಾರ ಪೂಜೆ ಮಾಡಿಬಿಟ್ಟು ನನಗೆ ಚೆನ್ನಾಗಿ ಮತ್ಸ್ಯಾವತಾರಿ ವಿಷ್ಣುವಿನ ಅನುಗ್ರಹ ಇದೆ, ಆ ಸಮುದ್ರದಲ್ಲಿ ಬಿರುಗಾಳಿ ಬಂದಾಗಲೂ ಸುನಾಮಿ ಬಂದಾಗಲೂ ಈಜ್ತೀನಿ ಅಂತ ಹೋದ್ರೆ ಅದು ಮೂರ್ಖತನ. ಅವನನ್ನು ನೋಡಿ 4 ಜನ ಪ್ರೇರಣೆ ತಗೊಂಡು ಅವನಿಂದ ನಾನು ಹೋಗ್ತೇನೆ ಅಂದ್ರೆ ಅದು ಮತ್ತು ಮೂರ್ಖತನ. ಹಾಗಾಗಿ ಪೂರ್ವಿಕರು ಏನು ಮಾಡಿದ್ರೆ ಎಲ್ಲರಿಗೂ ಪೂಜಿಸ್ಬೇಡ್ರಪ್ಪ, ಗೌರವಿಸಿ ಸಾಕು. ಪೂಜೆಯೇ ಮಾಡೋದಿದ್ರೆ ರಾಮನಿಗೆ ಕೃಷ್ಣನಿಗೆ ಮಾಡಿ. ಕಾರಣ ಏನು? ರಾಮನ ಹತ್ರ ಏನು ವಿಶೇಷ, ಕೃಷ್ಣನ ಹತ್ರ ಏನು ವಿಶೇಷ? ಸಕಲ ಗುಣ ಸಂಪನ್ನರು. ಸಕಲ ಗುಣಕ್ಕಿನ್ನೋದಕ್ಕಿಂತ ಮುಖ್ಯವಾಗಿ ವಿವೇಕ. ಆ ವಿವೇಕಕ್ಕೆ ಕೇಂದ್ರ ಅವನ ಧರ್ಮ. ಇವತ್ತು ನಾವು ವಿವೇಚನೆ ಮಾಡ್ತೀವಿ, ನಾವೆಲ್ಲ ವಿವೇಕಿಗಳು ಅಂತ ನಮ್ಮನ್ನು ನಾವು ಕರ್ಕೊಂತೀವಿ. ಯಾಕಂದ್ರೆ ವಿವೇಚನೆ ಮಾಡ್ತೀವಿ, ಇದು ಮಾಡಬೇಕಾ ಮಾಡಬಾರ್ದಾ, ಹೇಳ್ಬೇಕಾ ಹೇಳ್ಬಾರ್ದಾ, ಧರ್ಮಪೂರ್ವಕವಾಗಿ ಧರ್ಮಾಧಾರಿತವಾದ ವಿವೇಚನೆ ಇಲ್ಲ, ಸ್ವಾರ್ಥಾಧಾರಿತವಾಗಿದೆ. ನಾನೇನು ಮಾಡಿದ್ರೆ ನನಗೆ ಲಾಭ, ನಾನೇನು ಮಾಡಿದ್ರೆ ನನಗೆ ನಷ್ಟ, ನನ್ನ ಕಡೆಯವರಿಗೆ ಲಾಭ, ನನ್ನ ಕಡೆಯವರಿಗೆ ನಷ್ಟ, ನನಗೆ ಹೆಸರು, ನನಗೆ ಅಪಕೀರ್ತಿ. ಸೊ ಈ ವಿವೇಚನೆಯ ಕೇಂದ್ರ ಸ್ವಾರ್ಥ ಇದೆಯೇ ಹೊರತು ಧರ್ಮ ಇಲ್ಲ. ರಾಮಕೃಷ್ಣರು ಇಬ್ಬರು ಹೇಳ್ಕೊಟ್ಟಿದ್ದು ಆ ವಿವೇಚನೆಯ ಕೇಂದ್ರ ಧರ್ಮ ಮಾಡ್ಕೋಬೇಕು ಅಂತ. ನನ್ನ ಕಡೆಯವರನ್ನು ಯಾಕೆ ಕೊಲ್ಲಬೇಕು ಅಂತ ಕೇಳ್ತಾನೆ ಅರ್ಜುನ. ನಿನ್ನ ಕಡೆಯವರಲ್ಲಪ್ಪ, ಇದು ಧರ್ಮ, ಅಧರ್ಮಿಗಳವ್ರನ್ನ ಕೊಲ್ಲಬೇಕು, ನೀನಿಲ್ಲಾಂದ್ರೆ ಇನ್ಯಾರ ಕೈಲಾದ್ರೂ ಕೊಲ್ಲಿಸ್ತೀನಿ ಅಂತ. ಹಾಗೆ ವಿವೇಚನೆಯನ್ನ ರಾಮಕೃಷ್ಣರು ಇಬ್ಬರು ಹೇಳ್ಕೊಟ್ಟಿದ್ದು ಧರ್ಮಕ್ಕಾಗಿ. ಇದು ಮನುಷ್ಯರಾಗಿ ಡಿಫೈನ್ ಮಾಡೋದು. ಇವತ್ತು ಮನುಷ್ಯನಿಗೆ ಒಂದು ವಿಶೇಷ ಗುಣ ಕೊಟ್ಟಿದ್ದಾನೆ ಭಗವಂತ ಅಂದರೆ ಅದು ವಿವೇಚನೆ ಮಾತ್ರ. ಇವಾಗ ಬಾಹುಗಳಲ್ಲಿ ಆನೆ ಎಷ್ಟೋ ಪ್ರಾಣಿಗಳಷ್ಟು ಬಲ ಇಲ್ಲ, ಹಾರುವ ಶಕ್ತಿ ಇಲ್ಲ, ಓಡುವ ಬಲ ತೊಡೆಗಳೆಲ್ಲ, ಕೇಳುವ ಶಕ್ತಿ ಕಿವಿಗಳಲ್ಲಿ ಬೇರೆ ಪ್ರಾಣಿಗಳಿಗೆಲ್ಲ ಕಂಪೇರ್ ಮಾಡಿ ನೋಡಿದ್ರೆ ಮನುಷ್ಯನಾಗಿದ್ದಾನೆ ತುಂಬ ಶ್ರೇಷ್ಠ ಪ್ರಾಣಿಗಳಿಗಿಂತ ಅಂತಂದರೆ ಅದು ವಿವೇಚನಾ ಶಕ್ತಿಯಲ್ಲಿ ಮಾತ್ರ. ಆ ವಿವೇಚನೆಯನ್ನು ಸ್ವಾರ್ಥಕ್ಕೆ ಉಪಯೋಗಿಸಿದ್ದಾನೆ ಅಂತಂದರೆ ಬೇರೆ ಎಲ್ಲ ಪ್ರಾಣಿಗಳು ಸ್ವಾರ್ಥಕ್ಕೆ ಬದುಕಿವೆ, ತಾನು ಸ್ವಾರ್ಥಕ್ಕೆ ಬದುಕಿದ್ದಾನೆ. ಸೊ ಇವನಿಗೂ ಪ್ರಾಣಿಗಳಿಗೂ ಏನು ತುಂಬ ವ್ಯತ್ಯಾಸ ಆಗಲಿಲ್ಲ. ಶ್ಲೋಕವು ಹೇಳ್ತದೆ ಆ ಧರ್ಮಾಧಾರಿತವಾದ ವಿವೇಚನೆ ಇರಬೇಕು ಅಂತ. ಸೊ ಹಾಗಾಗಿ ಸರ್ವತ್ರ ಇವರಿಬ್ಬರಿಗೆ ನಿರ್ವಿವಾದವಾಗಿ ಪೂಜೆ. ಆ ದೃಷ್ಟಿಯಲ್ಲಿ ಇಲ್ಲಿದ್ದ ರಾಜ ಚೋಳ, ಅವನ ಕಾಲದಲ್ಲಿ ಅವನ ಸಾಮ್ರಾಜ್ಯ ಇದಾಗಿತ್ತು. ಅಂದ್ರೆ ಚೋಳರ ಕಾಲದಿಂದ ಆರಂಭವಾದ ದೇವಸ್ಥಾನ, ಅಲ್ಲಿಗಿಂತ ಮುಂಚೆ ಇಲ್ಲಿ ದೇವಸ್ಥಾನ ಇರಲಿಲ್ಲ. ಅವರ ಕಾಲದ ಅವರಿಗಿದ್ದ ಅವಕಾಶ ಏನಪ್ಪಾ ಅಂದ್ರೆ ಅಥವಾ ರಾಮನಿಗೆ ದೇವಸ್ಥಾನ ಕಟ್ಟಿ ಅಥವಾ ಪರಶುರಾಮ ಕೃಷ್ಣನಿಗೆ ಕೃಷ್ಣನಿಗೆ ಅವತಾರದಲ್ಲಿ ಕಟ್ಟೋದಿದ್ರೆ ಪೂಜೆ ಮಾಡೋದಿದ್ರೆ ಇಬ್ಬರಿಗೆ ಅವಕಾಶ ಉಂಟು. ಸೊ ಇಲ್ಲಿ ಇದ್ದಂತಹ ರಾಜರಿಗೆ ಆಯ್ತು ರಾಮನಿಗೆ ಪೂಜೆ ಮಾಡೋಣ ಅಂತ ಅನಿಸಿದೆ, ರಾಮನಿಗೆ ದೇವಸ್ಥಾನ ಕಟ್ಟುವ. ಆದರೆ ರಾಮನಿಗೆ ದೇವಸ್ಥಾನ ಮಾಡಿ ಅವನಿಗೆ ಪೂಜೆ ಮಾಡುವ ಸಂದರ್ಭದಲ್ಲೆಲ್ಲ ನಮಗೆ ಈ ಕ್ಷೇತ್ರದಲ್ಲಿ ಪರಶುರಾಮರಿದ್ದು ಸ್ಮರಣೆ ಬರೋ ಹಾಗಿರಬೇಕು. ಈ ಕ್ಷೇತ್ರ ಪರಶುರಾಮರಿಗೆ ಸಂಬಂಧಪಟ್ಟಿದ್ದರಿಂದ. ಸೊ ಹಾಗಾಗಿ ಪರಶುರಾಮರಿಗೆ ನೆನಪು ಬರೋದು ಹೇಗೆ ಮಾಡೋದು, ರಾಮನಿಗೆ ಪೂಜೆ ಮಾಡುವಾಗೆಲ್ಲ ಪರಶುರಾಮರ ನೆನಪು ಬರೋದು ಹೇಗೆ ಅಂತಂದ್ರೆ ಈ ಪ್ರಸಂಗ, ರಾಮಾಯಣದ ಈ ಪ್ರಸಂಗ ರಾಮಾಯಣದಲ್ಲಿ ಒಂದೇ ಸತಿ ಬರೋದು. ರಾಮ ಪರಶುರಾಮರು ಭೇಟಿಯಾಗೋದು. ಪರಶುರಾಮರು ಮಹಾಭಾರತದಲ್ಲಿ ಮತ್ತೆ ಮತ್ತೆ ಸಿಗ್ತಾರೆ, ಆದರೆ ರಾಮಾಯಣದಲ್ಲಿ ಒಂದೇ ಸತಿ ಬರೋದು ಈ ಪ್ರಸಂಗದಲ್ಲಿ ಮಾತ್ರ. ಸೊ ಆ ಪ್ರಸಂಗಕ್ಕೆ ಇಲ್ಲಿ ದೇವಸ್ಥಾನ ಮಾಡಿದ್ರು. ಸೊ ಈ ಪ್ರಸಂಗದಲ್ಲಿ ನಾವು ರಾಮನನ್ನ ಮದುವೆ ರೂಪದಲ್ಲಿ ನೋಡುವಾಗಿಲ್ಲ, ಈ ಮದುವೆಯ ದರ್ಶನವನ್ನು ಭಾರತದಲ್ಲಿ ಕೇಳಿದವರು ಪರಶುರಾಮರೇ. ಇಲ್ಲ ಅಂದರೆ ನಾವು ಇವಾಗ ಹೇಗೆ ಬಾಲರಾಮನನ್ನು ನೋಡೋಕ್ಕೆ ಅಯೋಧ್ಯೆಗೆ ಹೋಗಬೇಕು, ವಿವಾಹ ರಾಮನನ್ನು ನೋಡೋಕ್ಕೆ, ಕಲ್ಯಾಣ ರಾಮನನ್ನು ನೋಡೋಕ್ಕೆ ನೇಪಾಳಕ್ಕೆ ಹೋಗಬೇಕಾಗಿತ್ತು. ಹೌದು. ಆ ದರ್ಶನ ಸುಲಭವಾಗಿ ಭಾರತದಲ್ಲೇ ಆಗೋ ಹಾಗೆ ಮಾಡಿದ್ದು ಯಾರಪ್ಪ ಅಂದರೆ ಪರಶುರಾಮರು. ಅವರು ಅವತ್ತು ಕೇಳಿದ್ರಿಂದ ನಮಗೆ ಆ ದರ್ಶನ ಸಿಗ್ತಾ ಇದೆ. ಇವತ್ತು ಈ ಕಲ್ಯಾಣ ರಾಮನನ್ನು ನೋಡುವಾಗೆಲ್ಲ ಪರಶುರಾಮರೇ ನಿಮ್ಮಿಂದಾಗಿ ನಮಗೆ ಈ ದರ್ಶನ ಭಾಗ್ಯ ಸಿಕ್ತು, ನಮಗೂ ಆ ಮುಹೂರ್ತದಲ್ಲೇ ಇದ್ದ ಹಾಗಾಯಿತು ಅಂತ ಪ್ರತಿ ಸಲ ನೆನಪಿಸ್ಕೋಬೇಕು. ಹಾಗೆ ನಿಮಗೆ ಗೊತ್ತಿರೋ ಹಾಗೆ ಏನಾದರೂ ಎಲ್ಲಿ ದರ್ಶನ ಕೊಟ್ಟರು ಅಲ್ಲೇನಾದರೂ ದೇವಸ್ಥಾನ ಉಂಟಾ? ಇದ್ದಿರಬಹುದೇನೋ, ಅಥವಾ ಇವತ್ತು ಇದೆಯೋ ಇಲ್ಲವೋ ಅದು ಗೊತ್ತಿಲ್ಲ. ಇದ್ದಿರಬಹುದು, ಅದು ಇವತ್ತು ಗೊತ್ತಿಲ್ಲ.
ನಾ ಹಾಗಾಗಿ ಹೇಳೋದು ಅನೇಕ ದೇವಸ್ಥಾನಗಳು ಪ್ರಾಚೀನ ದೇವಸ್ಥಾನದಲ್ಲಿ ಅಲ್ಲಿ ಒಂದು ಕಥೆ ಹೇಳ್ತಿರ್ತಾರೆ ಅವರು, ಅಲ್ಲಿ ಇತಿಹಾಸ ಅಂತ ಹೇಳಿ ಅಥವಾ ಒಂದು ಪುರಾಣದ ಹಿನ್ನೆಲೆ ಅಂತ. ಅದು ಅಲ್ಲೇ ನಡೆದಿರಬೇಕು ಅನ್ನೋ ಆಗ್ರಹ ಇಟ್ಕೋಬೇಕಿಲ್ಲ. ಹೌದು, ಕೆಲವು ಅಲ್ಲೇ ನಡೆದಿರೋಕ್ಕೂ ಸಾಧ್ಯವಿದೆ, ಕೆಲವು ಅಲ್ಲಿ ನಡೆದಲೇ ಇರೋಕ್ಕೂ ಸಾಧ್ಯವಿದೆ. ಯಾವೆಲ್ಲ ದೇವಸ್ಥಾನಗಳಲ್ಲಿ ನಡೆದಿಲ್ವೋ, ಆ ಕಥಾಭಾಗ ಅಲ್ಲಿ ಪ್ರಸಂಗದಲ್ಲಿ ನಡೆದಿಲ್ವೋ, ಆದರೂ ಅದನ್ನು ಕಥೆ ಅಂತ ಹೇಳಿ ಹೇಳ್ತಾ ಇದ್ದಾರೆ, ಅಂಥ ದೇವಸ್ಥಾನಕ್ಕೆ ಸ್ವಲ್ಪ ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಕು ಅಂತೀನಿ. ಯಾಕೆ ಅಂದರೆ ಅಲ್ಲಿ ಕಥಾ ತಿಳಿಸೋದು ಮುಖ್ಯ ಅಲ್ಲ, ಅಲ್ಲಿ ಆ ಕಥೆಯ ನೆಪದಲ್ಲಿ ರಾಮನನ್ನು ಪರಿಚಯ ಮಾಡಿಸೋದು, ಕೃಷ್ಣನನ್ನು ಪರಿಚಯ ಮಾಡಿಸೋದು, ಆ ಕ್ಷೇತ್ರದಲ್ಲಿ ಒಂದು ದೈವವನ್ನು ಪರಿಚಯ ಮಾಡಿಸಿ ಅವರಂತೆ ನಡೀರಿ ಅಂತ ಹೇಳೋದು ಮುಖ್ಯ ಆಗಿರುತ್ತೆ. ಹೌದು, ಕಥೆಗೋಸ್ಕರ ಮಾಡಿದ್ದಾರೆ ಅಂತಂದರೆ ಅದು ಡಾಕ್ಯುಮೆಂಟೇಷನ್ ಆಫ್ ದಿ ಸ್ಟೋರಿ. ಹೌದು, ಈ ಜಾಗದಲ್ಲಿ ಇತಿಹಾಸ ನಡೆದಿತ್ತು, ಇದನ್ನು ದಾಖಲೆ ಮಾಡಬೇಕಿತ್ತು ಅಂತ ಒಂದು ದಾಖಲೆಗೆ ಅಂತ ಮಾಡಿರುವಂಥ ದೇವಸ್ಥಾನ ಆಗಿರುತ್ತೆ. ಎಲ್ಲಿದು ನಡೆಯೋಕ್ಕೆ ಸಾಧ್ಯವಿರಲ್ವೋ ಇವಾಗ ಹಿರೇಮಗಳೂರು ಅನ್ನೋ ದೇವಸ್ಥಾನದ, ಹೌದು, ಅಂಥ ದೇವಸ್ಥಾನಗಳು ಸ್ವಲ್ಪ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡಬೇಕು. ನಾವು ಅದಕ್ಕೆ ಗಮನ ಕೊಡಬೇಕು. ಏನು ಅಂದರೆ ಕಥೆ ಅಂತಲ್ಲ, ಆ ಕ್ಷೇತ್ರದ ಹಿನ್ನೆಲೆ. ಇವಾಗ ಉದಾಹರಣೆ ಇದನ್ನೇ ನೋಡೋದಾದರೆ, ವಿಶ್ಲೇಷಣೆ ಮಾಡೋದಾದರೆ, ಪರಶುರಾಮರೇ ಇದ್ದರೂ ಕೂಡ ಪರಶುರಾಮರಿಗೆ ಪೂಜೆ ಇಲ್ಲ. ಪರಶುರಾಮರು ವೃದ್ಧರಾಗಿದ್ದರು, ವಯಸ್ಸಿನಲ್ಲೇ ದೊಡ್ಡವರಾಗಿದ್ದರು, ಅವರಿಗೆ ಪೂಜೆ ಇಲ್ಲ. ಅವರು ತಪಸ್ವಿಗಳು, ಋಷಿಗಳು ಅಂತ ಹೇಳಿಯೂ ಪೂಜೆ ಇಲ್ಲ. ಅವರ ಶಕ್ತಿ ಅದರಲ್ಲಿ ಪರಾಕ್ರಮದಲ್ಲಿ ನೋಡಿದ್ರು ಅವರಿಗೆ ಸಾಟಿ ಯಾರು ಇಲ್ಲ ಅಂತಲೂ ಪೂಜೆ ಇಲ್ಲ. ರಾಮ ಅವರ ಕಂಪ್ಯಾರಿಸನಲ್ಲಿ, ಅವರ ತೌಲ್ಯದಲ್ಲಿ ಅವರಷ್ಟು ವಯಸ್ಸು ಆಗಿಲ್ಲ, ಅವರಷ್ಟು ತಪಶ್ಚರ್ಯನ್ನು ಏನು ಮಾಡ್ತಾ ಕೂತಿಲ್ಲ, ಅವರಷ್ಟು ಲೋಕಯಾತ್ರೆಯನ್ನು ಮಾಡ್ಕೊಂಡು ಬಂದಿಲ್ಲ ಆ ಹೊತ್ತಲ್ಲಿ. ಅಂದರೆ ತೋರಿಸಿದ್ದು ಏನಪ್ಪ ಅಂದರೆ, ನೀವು ಎಷ್ಟೇ ದೊಡ್ಡವರಾಗಿದ್ದು ಕೋಪ ಮಾಡ್ಕೊತೀರಿ ಅನ್ನೋದಾದರೆ ನಿಮಗೆ ಗೌರವ ಇಲ್ಲ. ಹೌದು, ನೀವು ಭಗವಂತನೇ ಆಗಿದ್ರೆ ನಿಮಗೆ ಗೌರವಿಸೋದಿಲ್ಲ. ನಾವು ಹರಿಷಡ್ವರ್ಗಗಳನ್ನು ಬಿಡಬೇಕು ಅನ್ನೋದು ರಾಮನ ಈ ಪ್ರಸಂಗ ಹೇಳಿದಾಗ ನೆನಪಾಗಿದ್ದು. ಕಡೂರಲ್ಲಿ ಒಂದು ಹಳ್ಳಿ ಇದೆ, ತುರುನಹಳ್ಳಿ ಅಂತ ಹೇಳಿ. ಅದರ ಹಸು ಅಂದರೆ ಅದರ ಇದು ಹೆಸರಿನ ಹಿನ್ನೆಲೆ ಅದು ಕರುವನಹಳ್ಳಿ ಅಥವಾ ತುರು ಅಥವಾ ಕರು ಅಂತ ಹೇಳಿದ್ರೆ ಕರುಗಳು ಅಂತ ಅರ್ಥ. ಮಹಾಭಾರತದ ಈ ಉತ್ತರನ ಪ್ರಸಂಗ ಏನು ಬರುತ್ತೆ, ಹಸುಗಳನ್ನು ಕತ್ಕೊಂಡು ಹೋಗೋದು, ಅದು ಇಲ್ಲಾಗಿದ್ದು ಅಂತ ಹೇಳಿದ್ರು. ಆದರೆ ನಾವು ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿದ್ರೆ ಅದೆಲ್ಲಿರೋದು ಇದೆಲ್ಲಿರೋದು. ಆದರೆ ಪ್ರತಿಯೊಂದು ಕಡೆ ಇಡೀ ಭಾರತದಲ್ಲಿ 22,000 ಹಳ್ಳಿಗಳಿಗೆ ರಾಮನ ಹೆಸರಿದೆ, 18,000 ಹಳ್ಳಿಗಳಿಗೆ ಕೃಷ್ಣನ ಹೆಸರಿದೆ, ಸುಮಾರು ಒಂದು 7,000 ಹೆಸರುಗಳಿಗೆ ಹನುಮಂತನ ಹೆಸರಿದೆ. ಯಾಕೆ ಅದನ್ನೆಲ್ಲ ಹೇಳ್ತಾರೆ ಅಂದರೆ, ಪ್ರತಿ ಕ್ಷಣ ಏನಾದರೂ ಒಂದು ಮೌಲ್ಯವನ್ನು ಕೊಡೋಕ್ಕಾಗತ್ತಾ, ಆ ಸ್ಥಳವನ್ನು ರಕ್ಷಿಸೋಕ್ಕಾಗಿರ್ಬೋದು, ಅಲ್ಲಿಂದ ನಾವೇನಾದರೂ ಪಡ್ಕೊಳ್ಳೋವಂಥದ್ದಾಗಿರ್ಬೋದು. ಸೊ ಯಾರಾದರೂ ಇದಕ್ಕೆ ರಾಮಾಯಣದ ಲಿಂಕ್ ಇದೆ, ಮಹಾಭಾರತದ ಲಿಂಕ್ ಇದೆ ಅಂತಂದ ಕೂಡಲೇ ಅದ್ರ ಇತಿಹಾಸ ನೋಡ್ಕೋಕೆ ಹೋಗೋದು, ದೊಡ್ಡ ವಿಜ್ಞಾನಿಗಳಾಗೋದಕ್ಕಿಂತ ನಾವು ಅದನ್ನು ಗೌರವಿಸಿಬಿಟ್ಟು ಅದರ ಮೌಲ್ಯಗಳನ್ನು ತಗೊಳಕ್ಕಾಗತ್ತಾ ಅನ್ನೋದನ್ನ ಅಷ್ಟೇ ಯೋಚನೆ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ. ಅದು ತುಂಬ ಸತ್ಯ. ಇವಾಗ ಉದಾಹರಣೆಗೆ ಇದೇ ಸಂದರ್ಭದಲ್ಲೇ ಕೊಡ್ತೀನಿ. ತುಮಕೂರು ಹತ್ರ ಹೋಗುವಾಗ ದೇವರಾಯನ ದುರ್ಗ ಅಂತ ಒಂದು ಜಾಗ ಆಯಿತು. ಅಲ್ಲಿ ಹೋಗುವಾಗ ದಾರಿಯಲ್ಲಿ ನಾಮಚಿಲ್ಮೆ ಅಂತ ಒಂದು ಜಾಗ ಆಯಿತು. ಆ ದೇವಸ್ಥಾನ ಗೋಪಿ ಇಟ್ಕೊಳ್ಳಿಕ್ಕೋಸ್ಕರ ನೀರು ತಗೊಂಡಿದ್ದು, ನಾಮ ಇಟ್ಕೊಳ್ಬೇಕು ಅಂತ ಹೇಳಿ ರಾಮ ಕೇಳ್ತಾನೆ. ಅದು ಬಯಲುಸೀಮೆ. ಸಹಜವಾಗಿ ನೋಡಿದ್ರೆ ತುಮಕೂರು ಸುತ್ತಮುತ್ತ ನಿಮಗೆ ಬಯಲುಸೀಮೆ ನೀರು ಸಿಗೋಲ್ಲ ನಿಮಗೆ. ಸೊ ಅಂತಹ ಸಮಯದಲ್ಲಿ ಸಂಧ್ಯಾ ವಂದನೆ ಸಮಯ ಆಗಿದೆ, ಎಲ್ಲೋ ನಾಮಕ್ಕೆ ನೀರಿಲ್ಲಪ್ಪ, ಹುಡುಕು ಅಂತ ಅಂತಾನೆ ಲಕ್ಷ್ಮಣನಿಗೆ. ರಾಮಚಂದ್ರ ಹೇಳಿದ ಮೇಲೆ ಹುಡುಕ್ತಾನೆ, ಲಕ್ಷ್ಮಣ ಎಲ್ಲೂ ಸಿಗೋದಿಲ್ಲ. ರಾಮನಿಗೆ ಅಂತ ಹೇಳಿ ಬಾಣ ಬಿಡ್ತಾನೆ, ಅದು ಬರ್ತಾ ಹೋಗುತ್ತೆ. ಸೊ ಇದು ಯಾವ ರಾಮಾಯಣದಲ್ಲೂ ಎಲ್ಲೂ ಉಪಕಥೆಯಲ್ಲಿ ಸಿಗೋದಿಲ್ಲ. ಹೌದು, ಎಷ್ಟು ವರ್ಷನ್ ಬೇರೆಯವರೆಲ್ಲ ರಾಮಾಯಣ ಬರೆದಿದ್ದಾರಲ್ಲ, ಯಾವ ಕಥೆಯಲ್ಲೂ ನಮಗೆ ಈ ಪ್ರಸಂಗ ಎಲ್ಲೂ ಕಾಣೋದಿಲ್ಲ ನಮಗೆ. ಮತ್ತು ಇದು ಎಲ್ಲಿಂದ ಬಂತು, ಎಲ್ಲಿಂದ ಜನಜನಿತವಾಯ್ತಿದ್ದು ಪ್ರಸಂಗ ಅಂತ ನೋಡಿದ್ರೆ, ಅದನ್ನು ಸುಮ್ಮನೆ ಗಮನಿಸಿದ್ರೆ ಅಂಥ ಪ್ರಾಂತ್ಯದಲ್ಲಿ ನೀರು ಸಹಜವಾಗಿ ಕಾಣೋದೇ ಕಷ್ಟ. ಅಂಥದ್ರಲ್ಲಿ ನಮ್ಮ ಪೂರ್ವಿಕರು ಏನು ಗಮನಿಸಿದ್ದಾರೆ, ಆ ಒಂದು ಬಂಡೆಯಿಂದ ನೀರು ಬರ್ತಾ ಇದೆ, ವರ್ಷವಿಡೀ ಬರ್ತಾ ಇದೆ, ಆಯಿತಾ. ಇದು ಸಾಮಾನ್ಯ ಮನುಷ್ಯ ಸಾಮಾನ್ಯ ಬುದ್ಧಿಯಲ್ಲೇ ನೋಡಿದ್ರೆ, ಅರೆ ಮುಂದೊಂದು ದಿವಸಕ್ಕೆ ಹಾಳಾಗಬಹುದು ಅಲ್ಲ, ಅದನ್ನು ನಾನು ಯಾಕೆ ಉಪಯೋಗಿಸ್ಕೋಬಾರ್ದು ಅಂತ ಮನಸ್ಸು ಬರುತ್ತೆ. ಹೌದು, ಇದಕ್ಕೆ ಒಂದು ಸ್ವಲ್ಪ ಜಾಗಕ್ಕೆ ಬೇಲಿ ಹಾಕ್ಕೊಂಡು ಇದನ್ನು ಹೊಡೆದರೆ ಇದರಿಂದ ನೀರು ಚೆನ್ನಾಗಿ ತಗೊಂಡು ನಾನು ಇದರಲ್ಲಿ ಸಮೃದ್ಧನಾಗ್ಬೋದಲ್ಲ ಅಂತ ಹೇಳಿ ಅವನಿಗೆ ಆಸೆ, ಒಬ್ಬ ವ್ಯಕ್ತಿಗೆ ಆಸೆ ಬಂದು ಆ ವ್ಯಕ್ತಿಯ ಆಸೆ ಇನ್ನೊಬ್ಬನಿಗೆ ಪ್ರಚೋದಿಸಿ ಅವನು ಬೆಳೆದಿದ್ದಾನೆ, ನಾನು ಯಾಕೆ ಅವನ ಬೇಲಿ ಕಡಿದು ನಾನು ಆಗಬಾರದು ಅಂತ ಹೇಳಿ ಅವರಿಬ್ಬರ ಊರ ಜಗಳ ಆಗಿ ರಕ್ತಪಾತ ಆಗೋದಕ್ಕಿಂತ ದೈವಿಕ ಸ್ಪರ್ಶ, ಇದಕ್ಕೊಂದು ಕಥಾ ಭಾಗ ಹಾಕೋಣ, ಭಗವಂತನ ಸ್ಪರ್ಶ ಆಗಿದೆಯಪ್ಪ ಇದರಲ್ಲಿ ಅಂತ ಆಗಿಬಿಟ್ರೆ ಮನುಷ್ಯ, ನಮ್ಮ ಭಾರತೀಯರ ಮನೋಭಾವ ಹೇಗಿದೆ, ಅದು ದೇವರು ಮುಟ್ಟಿದಿಂದ ನಾವು ಮುಟ್ಟಕ್ಕೆ ಹೋಗೋದು, ನಮಗೆ ಅದು ಅಧಿಕಾರ ಇಲ್ಲ ಅದರಲ್ಲಿ ಅನ್ನೊಂದು ಭಾವನೆ ಬರುತ್ತೆ. ಸೊ ಹೀಗೆ ಪ್ರಕೃತಿಯ ಅನೇಕ ವಿಶೇಷಗಳಲ್ಲೆಲ್ಲ ನಾವು ಕಾಣೋದೇನಪ್ಪ, ಇವಾಗ ಬೆಟ್ಟಗಳ ಮೇಲೆ ತುದಿಯಲ್ಲಿ ಅಲ್ಲೊಂದು ದೇವಸ್ಥಾನ ಕಾಣ್ತೀವಿ, ಯಾಕೆ ಇದು ನಮ್ಮದಲ್ಲ ಅಂತ ಒಂದು ಭಾವನೆ ಬರಬೇಕು. ಇಲ್ಲ, ಅದನ್ನು ಒತ್ತುವರಿ ಮಾಡ್ಕೊಂಡು ನಾವು ಹೋಗೋದೆಲ್ಲ ನಮ್ಮ ಮನೋರಂಜನೆಗೆ ಅಂತ ಅನ್ನಬಾರದು, ಅದು ದೈವಸ್ಥಾನ ಅನ್ನೋ ಭಾವನೆ ಬರಬೇಕು ಅಂತ. ಸೊ ಏನೆಲ್ಲ ಪ್ರಕೃತಿಯಲ್ಲಿ ವಿಶೇಷಗಳು ನಮ್ಮ ತರ್ಕಕ್ಕೆ ಮೀರಿದು ಕಾಣುತ್ತೋ ಅದರೆಲ್ಲ ದೈವಶಕ್ತಿ ಇದೆ ಅಂತ ಭಾವಿಸಿಬಿಟ್ರೆ ಅದರಲ್ಲಿ ನಮ್ಮ ಚೇಷ್ಟಾ ಮನೋಭಾವ ಹೋಗೋದಿಲ್ಲ. ಅದನ್ನು ಕಾಪಾಡಿಕೊಳ್ಳೋ ರೀತಿ ಅದು ಅಂತ. ಇನ್ನೊಂದು, ಆ ಸಂದರ್ಭದಲ್ಲಿ ಅನೇಕ ಕಥೆ ಹೇಳ್ಬೋದಿತ್ತು. ರಾಮ ಸೀತೆಯನ್ನು ಹುಡ್ಕೊಂಡು ಬರುವಾಗ ಕಣ್ಣೀರು ಬಿದ್ದ ಜಾಗ, ಹಾಗಾಗಿ ನೀರು ಬರ್ತಾ ಇದೆ ಅಂತ ಹೇಳ್ಬೋದಿತ್ತು. ಆದರೆ ಆ ಸಂದರ್ಭದಲ್ಲಿ ಆ ಕಥೆಯನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ, ದಕ್ಷಿಣ ಭಾರತದಲ್ಲಿ ಅದು ಆ ಪ್ರಾಂತ್ಯದಲ್ಲಿ ರಾಮ ಬಂದಿದ್ದರೆ ಯಾವ ಸಮಯದಲ್ಲಿ ಬಂದಿದ್ದಾನೆ, ಸೀತಾನ್ವೇಷಣ ಸಮಯದಲ್ಲಿ ನಾಮ ಇಟ್ಕೊಂಡು ಸಂಧ್ಯಾವಂದನೆ ಮಾಡೋದು ಮುಖ್ಯನಾ ಅಥವಾ ಸೀತೆಯನ್ನು ಹುಡ್ಕೋದು ಮುಖ್ಯನಾ ಅನ್ನೋ ಸಂದರ್ಭವನ್ನು ನೋಡಿದ್ರೆ ಎಂಥ ಸಮಯದಲ್ಲೂ ನಿತ್ಯಕರ್ಮ ಬಿಡಬಾರದು ಅನ್ನೋ ಒಂದು ಆಗ್ರಹವನ್ನು ತೋರಿಸೋಕ್ಕೆ.
ಎಷ್ಟೇ ಆಪತ್ತು ಕಾಲವಿದ್ರೂ ನಿತ್ಯಕರ್ಮ ಬಿಡಬಾರ್ದಪ್ಪ ನೀನು. ಇವತ್ತು ನಾವೆಲ್ಲ ಲೇಟಾಗಿದ್ವಿ, ಪೂಜೆ ಬಿಡ್ತೀವಿ, ಸ್ನಾನ ಬಿಡ್ತೀವಿ, ಮೊದಲು ಆಫೀಸ್ಗೆ ಹೋಗ್ತೀವಿ ಅಂತ ಹೋಗ್ತೀವಿ, ಬಂದ ಮೇಲೆ ಸ್ನಾನ ಮಾಡ್ಕೊಳ್ಳೋಣ ಅಂತ ಅಂತೀವಿ. ನಮ್ಮ ಅನುಕೂಲದ ಕರ್ಮಗಳನ್ನು ಮಾಡ್ಕೊತೀವಿ. ನಿತ್ಯ ಕರ್ಮ ಯಾವುದು ವಿಹಿತವಾಗಿದೆಯೋ ಅದನ್ನು ಬಿಟ್ಟುಬಿಡ್ತೀವಿ ಮೊದಲು. ಆದರೆ ಅಲ್ಲಿ ರಾಮ ತೋರಿಸು ಆ ಕಥೆಯನ್ನು ಪೂರ್ವಿಕರು ಹಾಕಿದ್ದಕ್ಕೆ ಉದ್ದೇಶ ಏನಪ್ಪ ಅಂದರೆ, ಎಂಥ ಸಮಯದಲ್ಲೂ, ಪ್ರಾಣ ಹೋಗುವ ಸಮಯದಲ್ಲೂ ಕೂಡ ನಿತ್ಯಕರ್ಮ ಬಿಡಬೇಡಿ ಅನ್ನೋದನ್ನು ತೋರಿಸೋಕ್ಕೆ, ಆ ಕಡೆಗೆ ನಮ್ಮ ಗಮನ ಇರಬೇಕು ಅನ್ನೋದನ್ನು ತೋರಿಸೋದಕ್ಕೆ. ಸೊ ಕಥೆಯಿಂದ ಒಂದಷ್ಟು ಮೌಲ್ಯ. ಇವತ್ತು ಭಾರತ ದೇಶದಲ್ಲಿ ಉಳಿದಿರುವಂತಹ ಎಷ್ಟು ರಾಮನ ದೇವಾಲಯಗಳಿದೆಯೋ ಅತ್ಯಂತ ಪ್ರಾಚೀನ ರಾಮನ ದೇವಸ್ಥಾನ. ಇಷ್ಟು ಪ್ರಾಚೀನವಾದಂತಹ ಪೂಜೆ ಮಾಡುವ ಸ್ಥಿತಿಯಲ್ಲಿರುವಂತಹ ರಾಮನ ದೇವಸ್ಥಾನ ಭಾರತದಲ್ಲಿಲ್ಲ. ಭಕ್ತರಾಗಿ ಬರ್ತಿಲ್ಲ, ಗ್ರಾಹಕರಾಗಿ ಬರ್ತಾರೆ, ಪ್ರವಾಸಿಗರಾಗಿ ಬರ್ತಾರೆ. ಅದಕ್ಕೆ ಮತ್ತೆ ರಿಟರ್ನ್ ಗಿಫ್ಟ್ ಬೇರೆ. ಅದಾದ್ರೆ ನಿಂಗೆ ಇದನ್ನ ಕೊಡ್ತೀನಿ, ದೇವ್ರು ಅದನ್ನೇ ಕೊಡೋ ಸಾಮರ್ಥ್ಯ ಇರೋನು, ನಿನ್ನಿಂದ ಇದನ್ನೇ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೇನೆ? ನೀನು ನನಗೆ ಒಂದು ಕೊಟ್ಟರೆ ನನಗೆ 10 ಲಕ್ಷ ರೂಪಾಯಿ ಹುಂಡಿಗೆ ಹಾಕ್ತೀನಿ. ಅಂದ್ರೆ ಇಲ್ಲಿಗೆ ಕನ್ನಡದ ಟಚ್ ಅಂತ ಬಂದಿದ್ದು ಕಣ್ಣನ್ ಮಾಮ ಬಂದ್ಮೇಲೆನಾ, ಅಥವಾ ದೇವಸ್ಥಾನದ ವೈಭವವನ್ನು ನೋಡಿ, ದೇವಸ್ಥಾನದ ಪುರಾತನ ಶಿಲ್ಪಕಲೆಯನ್ನು ನೋಡಿ ನಾನು ಮನೋರಂಜನೆ ಮಾಡಿಕೊಂಡೆ. ನನಗೆ ಸಂತೋಷವೇನೋ ಆಯ್ತು. ಆದ್ರೆ ನಮ್ಮ ಮನೆಗೆ ಬಂದ ನಿಮ್ಮಿಂದ ನನಗೂ ಸಂತೋಷವಾಯ್ತು ಅಂತ ಹೇಳುವ ಹಾಗೆ ಭಗವಂತ ಇದ್ದಾನ. ಯಾರನ್ನ ನಾವು ಒಳಗೆ ಹೋಗಿ ನಮಸ್ಕಾರ ಮಾಡೋರು ಇದ್ದೀವೋ ಅವರ ಬಗ್ಗೆ ಗೊತ್ತಿರಲಿ. ಹೌದು, ನನಗೆ ತಲೆ ಬಾಗಿಸಬೇಕು ಅಂದಿದ್ರೆ ಅವ್ರ ಬಗ್ಗೆ ಗೊತ್ತಿದ್ದು ತಲೆ ಬಾಗಬೇಕು. ಸುಮ್ಮನೆ ನಮ್ಮ ಪೂರ್ವಿಕರು ಮಾಡಿದ್ರೆ ನಾವು ಬಗ್ಗಿಸೋದು ಹಾಗಲ್ಲ. ಕುಕ್ಕೆ ಸುಬ್ರಹ್ಮಣ್ಯನು ಕೂಡ ಮುಜರಾಯಿಗೆ ಬರುತ್ತೆ. ಇಲ್ಲಿ ಕಡಿಮೆ ಆದಾಯ ಬರುತ್ತೆ ಅಂತ ಇಲ್ಲಿ ಕಡಿಮೆ ಖರ್ಚು ಮಾಡೋರು, ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹೆಚ್ಚು ಬರುತ್ತೆ ಅಂತ ಹೇಳಿ ಅಲ್ಲಿನ ಅರ್ಚಕರಿಗೆ ಹೆಚ್ಚು ಸ್ಯಾಲರಿ ಕೊಡ್ತಾರೆ ಅನ್ನುವಂಥದ್ದು. ಯಾವಾಗ ಅದಕ್ಕೆ ಬೇಕಾಗುವಷ್ಟು ಸಹಾಯ ನಿಧಿ ಸಿಗೋದಿಲ್ಲ, ಅದು ದೇವಸ್ಥಾನ ಬಡವಾಗಿ ಕಾಣಕ್ಕೆ ಶುರು ಆಗುತ್ತೆ, ಪಾಜೆಗಳು ಕಾಣಕ್ಕೆ ಶುರು ಆಗುತ್ತೆ, ಗಲೀಜು ಕಾಣಕ್ಕೆ ಶುರು ಆಗುತ್ತೆ. ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಬೆಳಗ್ಗೆ ಎದ್ದ ತಕ್ಷಣ 6 ಗಂಟೆ ಅಷ್ಟೊತ್ತಿಗೆ ಬಂದು ದೇವಸ್ಥಾನದ ಮುಂದೆ ಒಂದು ದೀಪ ಹಚ್ಚಿ ಒಂದು 9 ಪ್ರದಕ್ಷಿಣೆ 9 ದಿನ ಮಾಡಪ್ಪ ನೀನು. ನಬ್ರು ಯಾತ್ ಸತ್ಯ ಅಪ್ರಿಯ ಹಂಗೆ ಇದ್ಬಿಡ್ಬೇಕು, ಅಪ್ರಿಯವಾದ ಸತ್ಯ ಹೇಳಬಾರದು ಅಂತ ಹೇಳಿ. ಆದ್ರೆ ಭಾರತೀಯ ಪರಂಪರೆಯಲ್ಲಿ ಬಹುತೇಕ ಕಥೆಗಳ ನಿರೂಪಣೆ ಸ್ಪಾಯ್ಲರ್ ಇಂದಾನೆ. ಎಲ್ಲಾ ಕಥಾ ಆರಂಭದಲ್ಲಿ ಕಥೆಯ ಕೊನೆಯನ್ನು ಹೇಳಿರ್ತಾರೆ. ಕಥೆಯ ಆರಂಭದಲ್ಲೇ ಕೊನೆಯನ್ನು ಹೇಳಿಬಿಟ್ರೆ ಏನಾಯ್ತು ಅನ್ನೋ ಕುತೂಹಲದಲ್ಲಿ ಇರಲ್ಲ. ಅದು ಹಾಗೆ ಯಾಕಾಯ್ತು ಅಂತ ಹೇಳೋದ್ರಲ್ಲಿ ರಾಮ ರಾವಣನನ್ನ ಕೊಂದ, ಅದು ಸತ್ಯ. ಅದು ಹಾಗೆ ಆಯ್ತು. ಅಯೋಧ್ಯೆಯಲ್ಲಿರುವ ರಾಮ ಲಂಕೆಗೆ ಯಾಕೆ ಹೋದ? ಒಂದು ಸೈನ್ಸ್ ಎಕ್ಸಿಬಿಷನ್ ಹೋಗುವಾಗ ಮಕ್ಕಳನ್ನು ಎಷ್ಟು ಕುತೂಹಲದಲ್ಲಿ ಕರ್ಕೊಂಡು ಹೋಗ್ತೀವಿ, ಪ್ಲಾನೆಟೋರಿಯಂ ಕರ್ಕೊಂಡು ಹೋಗೋದಾಗ ಹೇಗೆ ತೋರಿಸ್ತಾ ಇದೀವೋ ಅಷ್ಟೇ ಕುತೂಹಲದಲ್ಲಿ ದೇವಸ್ಥಾನ ಕರ್ಕೊಂಡ್ ಬರ್ಬೇಕು. ಅಲ್ಲಿ ದೇವಸ್ಥಾನದ ಒಳಗಡೆ ಸಾಷ್ಟಾಂಗ ನಮಸ್ಕಾರ ಮಾಡಬಾರದು. ನಂದಿ ಅಥವಾ ಗರುಡ ಭಗವಂತನ ಕಡೆಗೆ ಮುಖ ಮಾಡಿ ಅವನನ್ನೇ ಧ್ಯಾನಿಸ್ತಾ ಕೂತಿದ್ದೆ. ನಾನು ಬೆನ್ ತೋರಿಸೋದನ್ನ ಕಾಲ್ ತೋರಿಸೋದನ್ನ ಅವನಿಗೆ ಹೆಂಗ್ ಗೊತ್ತಾಗತ್ತೆ? ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.